Hello my dear children, welcome back to this session of some basic concepts of chemistry. As you know that in our previous classes we have discussed about the properties of matter. What are those properties? We have physical properties and chemical properties. Okay, and also we have studied about the basic quantities, fundamental quantities. What are those? There are 7 basic fundamental quantities: length, mass, time, temperature, electric current, luminous intensity and amount of substance. Using these fundamental quantities, we can easily derive the other relations. For example, area, volume, density and pressure, force. These are derivations using these fundamental quantities. And in this class, and also I have in previous class, I have discussed about the mass and weight, temperature, volume, density. I have given some of our important relations also. And in this class, I am going to explain a very interesting concept, that is uncertainty in measurements, and also I will discuss about the significant figures. So very important concept for your theory exam and for your competitive exams. Significant figures anta ee ಒಂದು ಕಾನ್ಸೆಪ್ಟ್ ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಆ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ನಿಮ್ಮ ಥಿಯರಿ ಎಕ್ಸಾಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಕನ್ಫರ್ಮ್ ಇದ್ದೇ ಇರುತ್ತೆ. ಓಕೆ, 1 ಮಾರ್ಕ್ಸ್ ಕ್ವಶನ್ ಬೇಸ್ಡ್ ಆನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆ್ಯಂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ, CET ಆಗಿರ್ಬೋದು, ನೀಟ್ ಆಗಿರ್ಬೋದು ಅಥವಾ JEE ಆಗಿರ್ಬೋದು, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದರ ಮೇಲೆ ಒಂದು ಟ್ರಿಕ್ಕಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಅದು ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ ಅದನ್ನು ನಾವು ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋ ಕಾನ್ಸೆಪ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಥಿಯರಿ ಎಕ್ಸಾಮ್, ಬಿಕಾಸ್ 1 ಅಥವಾ 2 ಮಾರ್ಕ್ಸ್ಗೆ ಆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಬೇಕಾದ್ರೆ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ಸ್ ಜೊತೆಗೆ ಅದರ ಜೊತೆಗೆ ಸಿಗ್ನಿಫಿಕೆಂಟ್ ಫಿಗರ್ಸ್, ಹಾಗೆ ಸೈಂಟಿಫಿಕ್ ನೋಟೇಷನ್ ಆ್ಯಂಡ್ ವಾಟ್ ಇಸ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ರೂಲ್ಸ್ ಟು ಡಿಟರ್ಮೈನ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದರೆ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ಸ್ ಅಂದರೆ ಏನು? ಸೊ ಅನ್ಸರ್ಟನಿಟಿ ಅಂತಂದರೆ, ನಾವು ಕೆಮಿಸ್ಟ್ರಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಈಗ ಒಂದು ಆಟಮ್ ಮಾಸ್ ಅಂತಂದರೆ, ನಂಬರ್ ಆಫ್ ಆಟಮ್ಸ್ ಅಂತಂದರೆ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಇರುತ್ತೆ ವಿತ್ ಲೋಯೆಸ್ಟ್ ಮಾಸಸ್. ಓಕೆ, ನಂಬರ್ ಆಫ್ ಆಟಮ್ಸ್ ಅಂತಂದರೆ ಮಿಲಿಯನ್ಸ್ ನಂಬರ್ ಆಫ್ ಆಟಮ್ಸ್, ಎಷ್ಟೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ವಿ ಕಾಂಟ್ ಕೌಂಟ್ ಎಕ್ಸಾಕ್ಟ್ ನಂಬರ್ಸ್, ಬಟ್ ವಿ ಹ್ಯಾವ್ ಮೆಥಡ್ ಟು ಕೌಂಟ್ ದ ನಂಬರ್ ಆಫ್ ಆಟಮ್ಸ್. ಅದನ್ನೇನು ಅಂತ ಹೇಳೋಣ. ಹಾಗಾದರೆ ಆ ಲಾರ್ಜ್ ನಂಬರ್ ಆಫ್ ಆಟಮ್ಸು ಕೂಡ ಮಾಲಿಕ್ಯುಲರ್ ಮಾಸ್ ಏನಿರುತ್ತೆ, ಅಟಾಮಿಕ್ ಮಾಸ್ ಏನಿರುತ್ತೆ, ತುಂಬ ಕಡಿಮೆ ಇರುತ್ತೆ. ದೇ ಹ್ಯಾವಿಂಗ್ ಸ್ಮಾಲರ್ ಅಟಾಮಿಕ್ ಮಾಸಸ್. ಸೊ ಅಂಥ ಸ್ಮಾಲರ್ ಅಟಾಮಿಕ್ ಮಾಸಸ್ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು? ಸೊ ಆಗ ಬರೋದು ನಮಗೆ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ಸ್, ಬಿಕಾಸ್ ಸಮ್ ಆಫ್ ದ ವ್ಯಾಲ್ಯೂಸ್ ವಿ ಗೆಟ್ ಅನ್ಸರ್ಟನ್ ಡಿಜಿಟ್. ಓಕೆ, ಅನ್ಸರ್ಟನಿಟಿ ಅಂತ ಅರೈಸ್ ಆಗುತ್ತೆ. ಸೊ ಆಗ ಅನ್ಸರ್ಟನಿಟಿ ಯಾವ ರೀತಿ ನಾವು ರಿಮೂವ್ ಮಾಡ್ಬೋದು? ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್, ಸೊ ಒಂದು ಪಾಪ್ಯುಲೇಷನ್ ಅಂತ ನೋಡಿದಾಗ, ಸೊ ಪಿಕ್ಚರ್ ಕಾಣ್ತಾ ಇರ್ಬೋದು, ಒಂದು ಹೆವಿಯೆಸ್ಟ್ ಪಾಪ್ಯುಲೇಷನ್ಸ್ಗಳು ಯಾವುದೊಂದು ಫಂಕ್ಷನ್ಸಲ್ಲಿ, ಯಾವುದೊಂದು ಜಾತ್ರೆಗಳಲ್ಲಿ ಸೇರಿದಾಗ ಜನರು ಎಷ್ಟೋ ಪಾಪ್ಯುಲೇಷನ್ಸ್ ಇರುತ್ತೆ. ಸೊ ನಾವೊಂದು ಎಕ್ಸಾಕ್ಟ್ ನಂಬರ್ನ ಕೌಂಟ್ ಮಾಡೋಕ್ಕಾಗಲ್ಲ ಪ್ರೆಸೆಂಟ್ ಸಿಚುವೇಷನ್ಸಲ್ಲಿ. ಸೊ ಹಾಗಿದ್ದಾಗ ನಾವೊಂದು ಮೆಥಡ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಅನ್ಸರ್ಟನಿಟಿ. ಓಕೆ, ಸೊ ವಿ ಕಾಂಟ್ ಗೆಟ್ ಎಕ್ಸಾಕ್ಟ್ ನಂಬರ್ಸ್, ಬಟ್ ಯೂಸಿಂಗ್ ಎ ಡಿಫರೆಂಟ್ ಮೆಥಡ್ಸ್ ವಿ ಕ್ಯಾನ್ ಡಿಟರ್ಮೈನ್ ದ ಎಕ್ಸಾಕ್ಟ್ ನಂಬರ್ಸ್. ಐದರ್ ನಾವು ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡ್ಬೋದು, ಮಾಸ್ ಆಫ್ ಆಟಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ಎ ಮೆಥಡ್. ಆ ಮೆಥಡ್ ಯಾವುದು ಹಾಗಾದರೆ? ಸೊ ಅನ್ಸರ್ಟನಿಟಿ ಬಗ್ಗೆ ಐಡಿಯಾ ಗೊತ್ತಾಯಿತು. ಏನಂತಂದ್ರೆ, ಕೆಮಿಸ್ಟ್ರಿಯಲ್ಲಿ ನಮಗೆ ಆಟಮ್ಸ್ ಅಂತ ಬಂದಾಗ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಸೊ ನಂಬರ್ ಆಫ್ ಆಟಮ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಕೌಂಟ್ ಮಾಡೋಕ್ಕಾಗತ್ತಾ? ನೋ. ಕೌಂಟ್ ಮಾಡೋಕ್ಕೆ ಮೆಥಡ್ ಏನು ಹಾಗಾದರೆ? ಆ್ಯಂಡ್ ಆ ಆಟಮ್ಸ್ಗಳಿಗೆ ದೇ ಹ್ಯಾವಿಂಗ್ ಸ್ಮಾಲೆಸ್ಟ್ ಅಟಾಮಿಕ್ ಮಾಸಸ್. ಅಟಾಮಿಕ್ ಮಾಸಸ್ ಕೂಡ ತುಂಬ ಸ್ಮಾಲ್ ಇರುತ್ತೆ. ಹಾಗಿದ್ದಾಗ ಅದನ್ನು ಹೇಗೆ ಡಿಟರ್ಮೈನ್ ಮಾಡ್ಬೋದು? ಸೊ ಅದನ್ನೆಲ್ಲ ನೋಡೋಣ ಈಗ. ಸೊ ಬಿಫೋರ್ ದ್ಯಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಅಬೌಟ್ ದ ಸೈಂಟಿಫಿಕ್ ನೋಟೇಷನ್. ಸೊ ವೆರಿ ಇಂಪಾರ್ಟೆಂಟ್ ಒನ್. ಸೊ ವಾಟ್ ಈಸ್ ಸೈಂಟಿಫಿಕ್ ನೋಟೇಷನ್? ಸೊ ಸೈಂಟಿಫಿಕ್ ನೋಟೇಷನ್ ಅಂದರೆ, ಸೊ ಎಷ್ಟೋ ಲಾರ್ಜ್ ನಂಬರ್ ಆಫ್ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಿ ಬರೆಯೋದು ಹೇಗೆ ಹಾಗಾದರೆ? ಓಕೆ, ಎಷ್ಟೋ ಲಾರ್ಜ್ ನಂಬರ್ ಆಫ್ ವ್ಯಾಲ್ಯೂಸ್ನ ನಾವು ಸಿಂಪ್ಲಿಫೈ ಮಾಡಿ ಬರಿಬೇಕು. ಸೊ ಹೇಗೆ ಬರಿಬೋದು? ಸೊ ಅದನ್ನೆಲ್ಲ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, 602, ಓಕೆ, 20, 000, 000, 000, 000, 000 and 000 and 000. ಓಕೆ, ಸೊ ಇದನ್ನು ನಾನು ಹೇಳೋಕ್ಕಾಗುತ್ತಾ? ನೋಡಿ, 602, 200, 0000000 ಅಂತ ಹೇಳ್ತಾನೆ ಇರಬೇಕು. ಓಕೆ, ಸೊ ಏನಿಲ್ಲ, ಒಬ್ಬ ಜೈಲಲ್ಲಿ ಒಬ್ಬ ಕೈದಿನ ನೇಣು ಹಾಕ್ತಾರೆ ಅಂತ ಗೊತ್ತಿದೆ, ಹ್ಯಾಂಗ್ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಅವ್ನು ಹ್ಯಾಂಗ್ ಮಾಡಬೇಕಾಗಿಲ್ಲ, ಈ ನಂಬರ್ನ ಕೊಟ್ಟು ಮಲ್ಟಿಪ್ಲೈ ಮಾಡು, ಡಿವೈಡ್ ಮಾಡೋದು ಕೊಟ್ಬಿಟ್ರೆ ಅವನೇ ಹ್ಯಾಂಗ್ ಮಾಡ್ಕೊತಾನೆ ಬೇಕಾದರೆ. ಸೊ ನೀವು ಜೋಕ್ ಮಾಡಿದೆ ಅಷ್ಟೇ, ಬಿಕಾಸ್ ನೋಡಿ, ಈ ನಂಬರ್ನ ಕೊಟ್ಟರೆ ನೀವು ಮಲ್ಟಿಪ್ಲೈ ಮಾಡಿದರೆ ಮಾಡ್ತೀರಾ? ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಎಷ್ಟೋ ನಂಬರ್ ಆಫ್ ಆಟಮ್ಸ್ ಇದೆ. ಈಗ ಹೈಡ್ರೋಜನ್ ಅನ್ನೋ ಆಟಮಲ್ಲಿ, ಹೈಡ್ರೋಜನ್ ಅಂತ ಆಟಮ್ ತೊಗೊಂಡ್ರೆ, ಹೈಡ್ರೋಜನ್ ಆಟಮಲ್ಲಿ ಅಥವಾ ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ? ಇಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ. ನೀವು ಫೈಂಡ್ ಔಟ್ ಮಾಡೋಕ್ಕಾಗುತ್ತಾ ಹಾಗಾದರೆ ಇಷ್ಟು ನಂಬರ್ ಆಫ್ ಆಟಮ್ಸ್ನ? ಆ್ಯಂಡ್ ಆಲ್ಸೋ
ಹೈಡ್ರೋಜನ್ದು ಮಾಸ್ ಬಂದರೆ ಹಾಗಾದರೆ ಓಕೆ, ಹೈಡ್ರೋಜನ್ ನೋಡಿ ಈ ನಂಬರ್ ನೋಡಿ, ಈ ನಂಬರ್ ನೀವು ಕೌಂಟ್ ಮಾಡೋಕ್ಕಾಗತ್ತಾ? ಕೌಂಟ್ ಮಾಡಿ ನೋಡೋಣ ಬೇಕಾದ್ರೆ ಓಕೆ. ಬಟ್ ಅದೇ ಹೈಡ್ರೋಜನ್ ಮಾಸ್ ಬಂದರೆ ನೋಡಿ 0.0000000000 and 00000 and 00169 ಓಕೆ, ಈ ರೀತಿ ಇದೆ. ಸೊ ದಿಸ್ ಇಸ್ ಅ ಮಾಸ್ ಆಫ್ ಹೈಡ್ರೋಜನ್ ಓಕೆ, ಮಾಸ್ ಆಫ್ ಹೈಡ್ರೋಜನ್. ಸೊ ನಂಬರ್ ನೋಡಿ ಬೇಕಾದರೆ. ಸೊ ಈ ನಾವು ಮಾಸ್ ಆಫ್ ಹೈಡ್ರೋಜನ್ ನೀವು ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ? ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ನಾನು ಸಿಂಪ್ಲಿಫೈ ಆಗಿ ಮರಿತೀನಿ. ಹೇಗೆ? ಈ ನಂಬರ್ ಆಫ್ ಆಟಮ್ಸ್ ನಾನು ಬರಿತೀನಿ ಯಾವ ರೀತಿ ಅಂದರೆ 6.022 ಇಂಟು 10⁻23 ಅಂತ ಬರಿತೀನಿ. ಅದೇ ಈ ನಂಬರ್ನ 1.6 ಇಂಟು 10⁻24 ಅಂತ ಬರಿತೀನಿ. ಸೊ ಎಷ್ಟು ಸಿಂಪ್ಲಿಫೈ ಆಗಿ ಬರದೆ ನೋಡಿ. ಸೊ ಈಗ ನೀವು ಮಲ್ಟಿಪ್ಲೈ ಮಾಡ್ಬೋದು ಬೇಕಾದರೆ ಈ ನಂಬರ್ಸ್ನ. ಬಟ್ ಅದೇ ಈ ನಂಬರ್ನ ಕೊಟ್ಟು ಮಲ್ಟಿಪ್ಲೈ ಮಾಡಬೇಕಾದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಇಟ್ ಹ್ಯಾಸ್ ಅ ಲಾರ್ಜ್ ವ್ಯಾಲ್ಯೂಸ್ ಓಕೆ. ಇಷ್ಟೊಂದಿದೆ, ಇಷ್ಟು ಜೀರೋಸ್ಗಳನ್ನ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಾ? ಬಟ್ ಇದನ್ನು ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಾ? ಬಟ್ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದಿದ್ದೀನಿ ನೋಡಿ ಈ ರೀತಿ. ಸೊ ಎಷ್ಟು ಸಿಂಪ್ಲಿಫೈ ಆಯ್ತು ಹಾಗಾದರೆ? ಯಾವ ರೀತಿ ಹಾಗಾದರೆ ಸಿಂಪ್ಲಿಫೈ ಮಾಡುವಂಥದ್ದು? ಸೊ ದಟ್ ಈಸ್ ಯೂಸಿಂಗ್ ಸೈಂಟಿಫಿಕ್ ನೋಟೇಷನ್, ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಯೂಸಿಂಗ್ ದಿಸ್ ಮೆಥಡ್ ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ ಓಕೆ, ವಿ ಕ್ಯಾನ್ ಈಸಿಲಿ ರೈಟ್ ದ ಲಾರ್ಜ್ ಕ್ವಾಂಟಿಟೀಸ್ ಇನ್ ಎ ಸಿಂಪ್ಲೆಸ್ಟ್ ಫಾರ್ಮ್ ಓಕೆ. ಎಷ್ಟೋ ಲಾರ್ಜ್ ಕ್ವಾಂಟಿಟೀಸ್ಗಳನ್ನ ಒಂದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರಿಬೋದು. ಏನು ಹಾಗಾದರೆ ಸೈಂಟಿಫಿಕ್ ನೋಟೇಷನ್ ಅಂದರೆ? ಸೊ ಸೈಂಟಿಫಿಕ್ ನೋಟೇಷನ್ ಅಂದಿಷ್ಟೇ, ಇಲ್ಲಿ ಏನಿದೆ 6 ಇದು 1 ಅಂತ, ಇದನ್ನು ನಾನು n ಅಂತ ಬರಿತೀನಿ. ಆ್ಯಂಡ್ ಇಂಟು ಅಂತ ಇದೆ ಓಕೆ, ಇಂಟು 10 ಅಂತ ಇದೆ. ಸೊ 10 ಅನ್ನೋದನ್ನು ಬರೆಯೋಣ. ಸೊ ಇಲ್ಲೇನಿದೆ ದಿಸ್ ಇಸ್ ವಾಟ್ ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾನು ಮೆನ್ಷನ್ ಮಾಡ್ತೀನಿ n ಅಂತ ಅಂದ್ಬಿಟ್ಟು. ಸೊ ಹಿಯರ್ ಸೊ ದಿಸ್ ಇಸ್ ವಾಟ್ ಸೈಂಟಿಫಿಕ್ ನೋಟೇಷನ್. ಸೈಂಟಿಫಿಕ್ ನೋಟೇಷನ್ ಅಂದರೆ ಒಂದು ಸಿಂಪಲ್ ನೋಟೇಷನ್. ಲಾರ್ಜ್ ಕ್ವಾಂಟಿಟೀಸ್ಗಳನ್ನ ಒಂದು ಸಿಂಪಲ್ ಮೆಥಡಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಸಿಂಪಲ್ ನಂಬರ್ಸಲ್ಲಿ. ಸೊ n ಅಂದ್ರೇನು? ದಿಸ್ n ಇಸ್ ವೇರೀಸ್ ಬಿಟ್ವೀನ್ 1 to 10 ಓಕೆ. n ಅನ್ನೋದು ವ್ಯಾಲ್ಯೂ ಏನಿರುತ್ತೆ 1 to 10 ಒಳಗೆ ಇರಬೇಕು. ಇಟ್ ಮೇ 1 2 3 4 5 6 7 8 9 10 ಆಗಿರಬೇಕು. 11 12 ಅಂತ ಬರಕೂಡದು. ಫಾರ್ ಎಕ್ಸಾಂಪಲ್ ಇಲ್ಲಿ 60 ಅಂತ ಇದೆ, 6.0 ಅಂತ ಇದೆ, ಆದರೆ 60.2 ಅಂತ ಇರ್ಕೂಡ್ದು, 1.6 ಅಂತ ಇದೆ, 16 ಪಾಯಿಂಟ್ ಅಂತ ಇರ್ಕೂಡ್ದು. ದಿಸ್ ನಂಬರ್ ಮಸ್ಟ್ ಬಿ ವೇರಿ ಫ್ರಮ್ 1 to 10 1 to 10 ಒಳಗಾಗಿರಬೇಕು. ಆ್ಯಂಡ್ ದಿಸ್ ಎಕ್ಸ್ಪೊನೆಂಟ್ ಈದರ್ ಪಾಸಿಟಿವ್ ಆರ್ ನೆಗೆಟಿವ್. ಈ ಎಕ್ಸ್ಪೊನೆಂಟ್ ಏನಿದೆ ಇದು ಪಾಸಿಟಿವ್ ಆದರೂ ಆಗಿರುತ್ತೆ, ನೆಗೆಟಿವ್ ಆದರೂ ಆಗಿರುತ್ತೆ ಓಕೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ +23 ಇದೆ, ಇಲ್ಲಿ -24 ಇದೆ ಓಕೆ. ಅಂದರೆ ಏನು? ಪ್ಲಸ್ ಆದರೂ ಇರ್ಬೋದು, ಅದು ಮೈನಸ್ ಆದರೂ ಇರ್ಬೋದು. ಸೊ ಇದು 1 to 10 ಇರಬೇಕು ಅಂತ ಏನಿಲ್ಲ, ಎನಿ ನಂಬರ್ ಓಕೆ. ಸೊ ಅದು ಹೇಗೆ ಬಂತು ಅದನ್ನು ಡಿಟರ್ಮೈನ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದನ್ನು ನೋಟ್ ಮಾಡ್ಕೊಳ್ಳಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದ ಸೈಂಟಿಫಿಕ್ ಸೈಂಟಿಫಿಕ್ ನೋಟೇಷನ್ ಅಂದರೆ ಏನು? ದ ಸೈಂಟಿಫಿಕ್ ನೋಟೇಷನ್ ಇಸ್ ದ ಎಕ್ಸ್ಪೋನೆನ್ಷಿಯಲ್ ನೋಟೇಷನ್ ಇನ್ ವಿಚ್ ಎನಿ ನಂಬರ್ ಇಸ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ n ಇಂಟು 10⁻n ಓಕೆ. ಈ ಫಾರ್ಮಲ್ಲಿ ಓಕೆ ಎನಿ ನಂಬರ್ಸ್ ಅಂದರೆ ಈ ನಂಬರ್ಸ್ಗಳು ಯಾವುದೇ ನಂಬರ್ಸ್, ಲಾರ್ಜ್ ಕ್ವಾಂಟಿಟೀಸ್ ಆಗಿರ್ಬೋದು, ಸ್ಮಾಲ್ ಕ್ವಾಂಟಿಟೀಸ್ ಆಗಿರ್ಬೋದು, ಒಂದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರಿತೀನಿ ಅಂತಂದರೆ ನಾವು ಈ ರೀತಿ ಬರಿಬೋದು. ಯಾವ ಫಾರ್ಮಲ್ಲಿ? n ಇಂಟು 10⁻n ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ಸೈಂಟಿಫಿಕ್ ನೋಟೇಷನ್. ಸೊ ಹಾಗಾದರೆ ನಿಮ್ಗೆ ಐಡಿಯಾ ಸಿಕ್ತು ಅನಿಸುತ್ತೆ. ಅನ್ಸರ್ಟನಿಟಿ ಇನ್ ಮೆಷರ್ಮೆಂಟ್ಸ್ ಅಂದ್ರೆ ಏನು ಈಗಲೇ ಸಿಕ್ತು ಐಡಿಯಾ ಅನಿಸುತ್ತೆ. ಸೊ ಅನ್ಸರ್ಟನಿಟಿ ಇನ್ ಮೆಷರ್ಮೆಂಟ್ಸ್ನ ರಿಮೂವ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಸೈಂಟಿಫಿಕ್ ನೋಟೇಷನ್ಸ್ ಆ್ಯಂಡ್ ಆಲ್ಸೋ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಲ್ಸೋ. ಅದೇನು ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಹಾಗಾದರೆ ಸೈಂಟಿಫಿಕ್ ನೋಟೇಷನ್ಸ್ ಅಂದರೆ ಗೊತ್ತಾಗಿದೆ, ಒಂದು ಲಾರ್ಜ್ ನಂಬರ್ ಆಫ್ ವ್ಯಾಲ್ಯೂಸ್ಗಳನ್ನ ಅಥವಾ ಜಸ್ಟ್ ಒಂದು ನಂಬರ್ಸ್ಗಳನ್ನ ಒಂದು ಸಿಂಪ್ಲೆಸ್ಟ್ ಎಕ್ಸ್ಪೋನೆನ್ಷಿಯಲ್ ನೋಟೇಷನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಇನ್ ದ ಫಾರ್ಮ್ ಆಫ್ n ಇಂಟು 10⁻n. ಸೊ ಅದನ್ನು ನಾವು ಸೈಂಟಿಫಿಕ್ ನೋಟೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ n? n ವೇರಿಯಸ್ ಬಿಟ್ವೀನ್ 1 to 10 ಆ್ಯಂಡ್ 10⁻n ಅಂದರೆ n ಇಸ್ ಎ ಎಕ್ಸ್ಪೋನೆಂಟ್. ಇಟ್ ಮೇ ಬಿ ಪ್ಲಸ್ ಅ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ಸೊ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಬೇಕಾದ್ರೆ ನೀವು ಬರ್ಕೋಬೋದು ಓಕೆ. ಸೊ ಇದನ್ನು ನಾವು ಸೈಂಟಿಫಿಕ್ ನೋಟೇಷನ್ಸ್ ಹೇಳ್ತೀವಿ. ಹಾಗಾದರೆ ನೋಡಿ ಹೈಡ್ರೋಜನ್ಸಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ? 6.022 10⁻23 ಇದೆ. ಆ್ಯಂಡ್ ವಾಟ್ ಇಸ್ ದ ಮಾಸ್ ಆಫ್ ಹೈಡ್ರೋಜನ್ 1 ಆಟಮ್? 1.6 × 10⁻24. ಆ್ಯಕ್ಚುಲಿ ಒಂದು ಇದು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಹೇಳ್ತೀವಿ. ಅವರ ಇದು ಆ್ಯಕ್ಚುಲ್ ಅಟಾಮಿಕ್ ಮಾಸ್ ಏನಿದೆ 1 ಅಥವಾ ಇದು 1 ಅಂತ ಹೋಗ್ತೀರಿ ಹೈಡ್ರೋಜನ್ ಮಾಸು. ಬಟ್ ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಬಂದರೆ 1.6 × 10⁻24 ಗ್ರಾಮ್ ಅಂತ ತಗೋತೀವಿ ಓಕೆ. ಸೊ ಇದು ನೋಟ್ ಮಾಡ್ಕೊಳ್ಬೇಕಾದ್ರೆ ಅರ್ಥ ಆಯ್ತಾ ಮಕ್ಕಳು ಹೇಗೆ ಅಂತ? ಸೈಂಟಿಫಿಕ್ ನೋಟೇಷನ್ ಅಂದರೆ ಈ ರೀತಿ ಕ್ವಾಂಟಿಟೀಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಿರೋ ಅಂತ ಒಂದು ಸಿಂಪ್ಲೆಸ್ಟ್ ನೋಟೇಷನ್. ಅರ್ಥ ಆಗಿದೆ ಹೇಗೆ ಅಂತ? ಸೊ ಹಾಗಾದರೆ ಈಗ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇದಾದಮೇಲೆ ಈ ಸೈಂಟಿಫಿಕ್ ನೋಟೇಷನ್ಸ್ಗಳಲ್ಲಿ ಕೆಲವೊಂದು ಮೆಥಡ್ಸ್ಗಳನ್ನ ಹೇಳ್ತೀನಿ. ಅಂದರೆ ಮೆಥಡ್ಸ್ ಅಂದರೆ ನಂಬರ್ಸ್ಗಳನ್ನ ಹೇಗೆ ನಾವು ರಿಅರೇಂಜ್ ಮಾಡ್ಬೋದು ಓಕೆ, ಅದನ್ನು ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಈಗ ಸೈಂಟಿಫಿಕ್ ನೋಟೇಷನಲ್ಲೇ ಈ ನೋಟೇಷನ್ಗೆ ನಾವು ನಂಬರ್ನ ಬರೀಬೇಕು. ಹೇಗೆ ಬರಿಬೋದು ನೋಡಿ, 3 4 8 6 7.58 ಅಂತ ಇದೆ. ಸೊ ಇದೊಂದು ಲಾರ್ಜ್ ನಂಬರ್ ಇದೆ
34,867.58 ಅಂತ ಇದೆ. ಸೊ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ, ಡೆಸಿಮಲ್ ಪಾಯಿಂಟ್ ಎಲ್ಲಿದೆ. ಈಗ ನೀವು ಇದನ್ನು ಸೊ ರೈಟ್ ದಿಸ್ ನಂಬರ್ ಇನ್ ದ ಸೈಂಟಿಫಿಕ್ ನೋಟೇಷನ್ ಫಾರ್ಮ್ ಅಂತ ಕೊಟ್ಟರು ನೋಡಿ. ಈ ಒಂದು ನಂಬರ್ನ ಸೈಂಟಿಫಿಕ್ ನೋಟೇಷನಲ್ಲಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀರಿ ಅಂತ ಕೊಡ್ತಾರೆ. ಸೊ ಅವು ಹೇಗೆ ಬರಿಬೋದು ಹಾಗಾದರೆ, ಸೊ ಜಸ್ಟ್ ನೋಡಿ ಈ ಡೆಸಿಮಲ್ ಪಾಯಿಂಟ್ನ ಓಕೆ ಎನ್ ಏನಾಗಿರಬೇಕು, ಎನ್ನು 1 to 10 ಒಳಗೆ ಇರಬೇಕು. ಹಾಗಾದರೆ 3 ಇದೆ. ಸೊ ಹಾಗಾದರೆ 3 ಅಂತ ಇರಬೇಕು. ಓಕೆ 3 1 to 10 3 ಇದೆ ಫಸ್ಟ್ ನಂಬರು. ಈ ಡೆಸಿಮಲ್ ಪಾಯಿಂಟ್ ಏನು ಮಾಡಿ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿ. ಓಕೆ ಲೆಫ್ಟ್ ಸೈಡಲ್ಲಿ ಶಿಫ್ಟ್ ಮಾಡ್ತಾ ಹೋಗಿ. ಸೊ 1 ಇದೆ. ಸೊ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ, ನೆಕ್ಸ್ಟು ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ, ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ ಆ್ಯಂಡ್ ಅಗೇನ್ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ. ಎಷ್ಟಾಯಿತು 1 2 3 4 ಪ್ಲೇಸಸ್ಲಿ ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿದಿರಿ ಅಂದರೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದಾಗ ಏನಾಯಿತು 3.48 ಓಕೆ 67 ಇಂಟು 10⁻². ಸೊ 3 ಅಂದ್ರೇನು ಎನ್ 1 to 10 ಇರಬೇಕು 3. ಹಾಗಾಗಿ ಈ ನೋಟೇಷನ್ ಇಟ್ಟಿದ್ದೀನಿ 3.4867 ಇಂಟು 10⁻². ಎನ್ ಅಂದ್ರೇನು ಎಕ್ಸ್ಪೋನೆಂಟ್. ಎಷ್ಟು ಪಾಯಿಂಟ್ ಶಿಫ್ಟ್ ಮಾಡಿದ್ದೀವಿ, ಡೆಸಿಮಲ್ ಪಾಯಿಂಟ್ ಎಷ್ಟು ಶಿಫ್ಟ್ ಮಾಡಿದ್ದೀವಿ, ಅದು ಫಾರ್ವರ್ಡಾ ಇಲ್ಲ ಬ್ಯಾಕ್ವರ್ಡಾ. ಸೊ ಇಲ್ಲಿ ಬ್ಯಾಕ್ವರ್ಡ್ ಶಿಫ್ಟ್ ಮಾಡಿದ್ದೀವಿ ಅಂದರೆ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ದೀವಿ. ಸೊ ಎಷ್ಟು ಪ್ಲೇಸ್ ಶಿಫ್ಟ್ ಮಾಡಿದ್ದೀವಿ 1 2 3 4 ಪ್ಲೇಸ್ ಶಿಫ್ಟ್ ಮಾಡಿದ್ದೀವಿ. ದೆನ್ ಇಟ್ ಬಿಕಮ್ಸ್ 10⁻4. ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ ಅಂದರೆ ತಿಳ್ಕೊಬೇಕು. ನೀವೀಗ ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದ್ರೆ ಇಟ್ ಗಿವ್ಸ್ ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇದೆ. ಹೇಳಿದೆ ನಾನು ಎನ್ ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ಸೊ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ರೆ ಈ ವ್ಯಾಲ್ಯೂ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಸೊ ಹಾಗಾದ್ರೆ ನೀವು ಗೊತ್ತಿರಬೇಕು ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಅಂತ ತಿಳ್ಕೊಳ್ಳಿ. ಲೆಫ್ಟ್ ರೈಟ್ ಕಾಂಬಿನೇಷನ್ ಅಂದರೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ರೈಟ್ ಮೀನ್ಸ್ ಪಾಸಿಟಿವ್ ಅಂತ ತಿಳ್ಕೊಳ್ಳಿ. ಓಕೆ ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ. ಓಕೆ ಲೆಫ್ಟ್ ಸೈಡ್ಗೆ ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡ್ತಾ ಇದ್ರೆ ಆ ನಂಬರ್ ಪಾಸಿಟಿವ್ ಆಗ್ತಾ ಇರುತ್ತೆ ಅಂದರೆ ಇಂಕ್ರೀಸ್ ಆಗ್ತಾ ಇರುತ್ತೆ. ಓಕೆ ಲೆಫ್ಟ್ ಸೈಡ್ಗೆ ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡ್ತಾ ಇದ್ರೆ ಆ ನಂಬರ್ ಇಂಕ್ರೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿದ್ರೆ 1 ಅಂತ ಬಂತು, ನೆಕ್ಸ್ಟ್ ಇಲ್ಲಿ ಶಿಫ್ಟ್ 2 3 4 ಅಂದರೆ ಇಂಕ್ರೀಸ್ ಆಗ್ತಾ ಇದೆ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಇಂಕ್ರೀಸ್ ಆಗ್ತಾ ಇರುತ್ತೆ ಅಂತ ಅರ್ಥ. ಯಾವಾಗ ಲೆಫ್ಟ್ ಸೈಡ್ಗೆ ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ಲೆಫ್ಟ್ ರೈಟ್ ಕಾಂಬಿನೇಷನ್. ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ರೈಟ್ ಅಂದರೆ ಪಾಸಿಟಿವ್ ಬರುತ್ತೆ ವ್ಯಾಲ್ಯೂ. ಓಕೆ ಸೊ ಇದೊಂದು ಎಕ್ಸಾಂಪಲ್ ಗೊತ್ತಾಯಿತು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಏನಂದರೆ 0.000456 ಇಂಟು ಇದೊಂದು ನಂಬರ್ ಇದೆ. ಸೊ ಇಲ್ಲಿ ನೋಡಿ ಸರ್ ಇಷ್ಟು ನಂಬರ್ನ ಇದು ಡಿಟರ್ಮೈನ್ ಮಾಡಬೇಕಂದ್ರೆ ಬರೀಬೇಕಂತಂದರೆ ನೋ ಪ್ರಾಬ್ಲಮ್ 3.4 ಇಂಟು 10⁻4 ಅಂತ ನಾವು ಬರೀಬೋದು. ಸೊ ಬಟ್ ಆದರೆ ಒಂದು ನಂಬರ್ನ ಎಕ್ಸ್ಪ್ರೆಸ್ ಇನ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳ್ತಾರೆ. ಆಗ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಆಗ ನಾವು ಫುಲ್ ನಂಬರ್ಸ್ನ ಬರೀಬೇಕಾಗತ್ತೆ. ಬಟ್ ಸಿಂಪಲ್ ಆಗಿ 3.4 ಇಂಟು 10⁻4 ಅಂತ ಬರೆದ್ರೆ ನೋ ಪ್ರಾಬ್ಲಮ್. ಓಕೆ ಸೈಂಟಿಫಿಕ್ ನೋಟೇಷನ್ ಸಿಂಪ್ಲೆಸ್ಟ್ ಫಾರ್ಮ್. ಆ್ಯಂಡ್ ಈಗ ನೋಡಿ 0.00456 ಅಂತ ಇದೆ. ಈಗ ಇದನ್ನು ಕೂಡ ಸೈಂಟಿಫಿಕ್ ನೋಟೇಷನ್ ಫಾರ್ಮ್ ತರಬೇಕು. ಸೊ 0 ತರೋಕ್ಕಾಗತ್ತಾ, 0 ಅಂದರೆ ಎನ್ ಅಂದರೆ ಏನಾಗಿರಬೇಕು 1 to 10 ಆಗಿರಬೇಕು, 0 ಆಗಿರ್ಬೋದು. ಹಾಗೆ ನೆಕ್ಸ್ಟ್ ನಂಬರ್ ಯಾವುದಿದೆ 4 ಇದೆ. ಸೊ 4.5 ಅಂತ ಬರಿಬೋದು ಹಾಗಾದರೆ. ಸೊ 4 ಅಂದರೆ 1 to 10 ಒಳಗಿದೆ. ಸೊ ಈ ಪಾಯಿಂಟ್ನ ಈಗ ಫಾರ್ವರ್ಡ್ ಶಿಫ್ಟ್ ಮಾಡಿ 1 2 3 4 ಆ್ಯಂಡ್ 5. ಓಕೆ ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಫಿಫ್ತ್ ಪಾಯಿಂಟ್ ಅಂದರೆ 4.56 ಇಂಟು 10⁻5 ಅಂತ ಆಯಿತು. ಅಂದರೆ 5 ಡೆಸಿಮಲ್ ಪಾಯಿಂಟ್ 5 ಫಾರ್ವರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಬರುವಂಥದ್ದೇನು ನೆಗೆಟಿವ್ ಸೈನ್. ಹೇಳಿದೆ ಎನ್ ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್. ಇಲ್ಲೇನು ಬಂತು ಪಾಸಿಟಿವ್ ಬಂತು ಯಾವಾಗ ಬ್ಯಾಕ್ವರ್ಡ್ ಶಿಫ್ಟ್ ಮಾಡಿದಾಗ ಅಂದರೆ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದಾಗ. ಬಟ್ ಇಲ್ಲೇನಾಗುತ್ತೆ ಇಲ್ಲಿ ಡೆಸಿಮಲ್ ಪಾಯಿಂಟ್ನ ನಾವು ರೈಟ್ ಸೈಡ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದಾಗ ವಿ ಗೆಟ್ ನೆಗೆಟಿವ್ ಸೈನ್. ಓಕೆ ನೆಗೆಟಿವ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರುತ್ತೆ -1 -2 -3 -4 -5. ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳಲ್ಲಿ ನಾವು ಈ ಥರ ಪಾಯಿಂಟ್ನ ಶಿಫ್ಟ್ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ ಬರೀಬೇಕಾಗತ್ತೆ. ಓಕೆ ಹಾಗಾಗಿ ನೆನ್ಪಿಟ್ಕೊಳ್ಳಿ. -5 ಏನಕ್ಕೆ ಬಂತು ಸರ್ ಹಾಗಾದರೆ -5 ಅಂತ ಏನಕ್ಕೆ ಬರೆದ್ರಿ? ಸೊ ಮುಂದೆ ಫಾರ್ವರ್ಡ್ ಶಿಫ್ಟ್ ಮಾಡಿದ ತಕ್ಷಣ -5 ಅಂತ ಬರುತ್ತೆ? ನೋ ಆ ಥರ ಅಲ್ಲ ಮಕ್ಕಳ. 10⁻5 ಅಂದರೆ ಆಬ್ವಿಯಸ್ಲಿ ಇದೇನಾಗಿರುತ್ತೆ 4.5 ಡಿವೈಡೆಡ್ ಬೈ 10⁻5 ಅಂತ ಇರುತ್ತೆ. ಈ 10⁻5 ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ 4.5 ಇಂಟು 10⁻⁻5 ಅಂತ ಆಗುತ್ತೆ. ಪಾಸಿಟಿವ್ ಇರೋದು ನ್ಯೂಮರೇಟರ್ಗೆ ಶಿಫ್ಟ್ ಆದರೆ ನೆಗೆಟಿವ್ ಆಗುತ್ತೆ. ಸೊ ಅಂದ್ರೆ ಅರ್ಥ 4.5ನ 10 ಇಂಟು 10 ಇಂಟು 10 ಇಂಟು 5 ಟೈಮ್ಸ್ 10 ಇಂದ ಡಿವೈಡ್ ಮಾಡಿದ್ರೆ ವಿ ಗೆಟ್ ದಿಸ್ ವ್ಯಾಲ್ಯೂ 0.00456. ಅದೇ ರೀತಿ ಈ ನಂಬರ್ನ 10 ಇಂಟು 10 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ಗೆಟ್ ದಿಸ್ ವ್ಯಾಲ್ಯೂ. ಯಾವುದಕ್ಕೆ 3.4ಗೆ 10ನ 4 ಸತಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ನಂಬರ್ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ ಬೇಕಾದ್ರೆ ನೀವು. ಓಕೆ ಸೊ ಅರ್ಥ ಆಯ್ತು ಹೇಗೆ ಅಂತ. -5 ಏನಕ್ಕೆ ಬಂತು? ಸೊ ಈ ರೀತಿ ಇದ್ದಾಗ ಅದು ನ್ಯೂಮರೇಟರ್ ಶಿಫ್ಟ್ ಆದರೆ -5 ಬರುತ್ತೆ. ಸೊ ಡಿವೈಡ್ ಮಾಡಿದಾಗಲೇ ನಮಗೆ ಆ್ಯಕ್ಚುಲಿ 0.00456 ಬರೋದು.
ಗೊತ್ತಾಗಿದೆಯಾ? ಹಾಗಾದರೆ ಏನಾಗುತ್ತೆ, ರೈಟ್ ಸೈಡ್ಗೆ ಪಾಯಿಂಟ್ನ ಶಿಫ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಸೈನ್ ಏನಾಗುತ್ತೆ, ನೆಗೆಟಿವ್ ಸೈನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, -1 -2 -3 ಅಂದ್ಬಿಟ್ಟು. ಅದೇ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ರೆ ಪಾಯಿಂಟ್ ಏನಾಗುತ್ತೆ, ಅದು ಪಾಸಿಟಿವ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, +1 +2 +3 +4 +5 ಅಂತ ಅಂದ್ಬಿಟ್ಟು. ಗೊತ್ತಾಯ್ತಾ ಏನು ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಸೈಂಟಿಫಿಕ್ ನೋಟೇಷನ್. ಎಕ್ಸಾಂಪಲ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಏನಿದೆ ಅದು ನೋಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ಈಗ ನಿಮಗೆ ನ್ಯೂಮರಿಕಲ್ಸಲ್ಲಿ ಈ ಕಾನ್ಸೆಪ್ಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಮರಿಕಲ್ಸಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಅರ್ಥ ಆಯಿತು ಅನ್ಕೋತೀನಿ. ವಿಡಿಯೋ ಪಾಸ್ ಮಾಡಿ ಇದು ನೋಟ್ ಮಾಡ್ಕೊಳ್ಬೇಕಾದ್ರೆ. ಓಕೆ, ಸೊ ಇಷ್ಟು ಗೊತ್ತಾಗಿದೆ. ಈಗ ಹಾಗಾದರೆ ಈ ಸೈಂಟಿಫಿಕ್ ನೋಟೇಷನ್ಸ್ಗಳಲ್ಲಿ ಮಲ್ಟಿಪ್ಲಿಕೇಷನ್, ಡಿವಿಷನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ ಯಾವ ರೀತಿ ಮಾಡೋದು ಅದು ನೋಡೋಣ. ಓಕೆ, ಮಲ್ಟಿಪ್ಲಿಕೇಷನ್, ಡಿವಿಷನ್. ಓಕೆ, ಮಲ್ಟಿಪ್ಲಿಕೇಷನ್, ಡಿವಿಷನ್ ಯಾವ ರೀತಿ ಮಾಡ್ಬೋದು? ಸೈಂಟಿಫಿಕ್ ನೋಟೇಷನ್ಸ್ಗಳನ್ನ ಮಲ್ಟಿಪ್ಲಿಕೇಷನ್ ಆ್ಯಂಡ್ ಡಿವಿಷನ್, ಮಲ್ಟಿಪ್ಲಿಕೇಷನ್ ಆ್ಯಂಡ್ ಡಿವಿಷನ್ ಯಾವ ರೀತಿ ಮಾಡ್ಬೋದು? ಸೊ ಈಗ ಮಲ್ಟಿಪ್ಲಿಕೇಷನ್, ಡಿವಿಷನ್ ಸೈಂಟಿಫಿಕ್ ನೋಟೇಷನ್ ಕೊಟ್ಟರು. ಒಂದು ಪ್ರಾಬ್ಲಮ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 6.4 ಇಂಟು 10⁴ ಇಂಟು 4.8 ಇಂಟು 10⁶ ಈ ಥರ ಒಂದು ನಂಬರ್ ಕೊಟ್ಟಿದ್ದಾರೆ. ಈ ಸೈಂಟಿಫಿಕ್ ನೋಟೇಷನ್ಸ್ಗಳ ಫಾರ್ಮುಲಾದಿಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೋದು ನೋಡಿ. ಸೊ 6.4 ಇದೆ, ಇದನ್ನು ನೀವು 4.8ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 6.4 ಇಂಟು 4.8 ಅಂತ ಬರ್ಕೊಬಿಡಿ. ಫಸ್ಟು ಎಕ್ಸ್ಪೋನೆಂಟ್ ಫಾರ್ಮುಲಾನ ಸಪ್ರೇಟಾಗಿ ಇಟ್ಕೊಳ್ಳಿ. ಈ ಎಕ್ಸ್ಪೋನೆಂಟ್ ಫಾರ್ಮ್ ಏನಾಗುತ್ತೆ, 10⁴ ಇಂಟು 10⁶ ಸಪ್ರೇಟಾಗಿ ಬರ್ಕೊಳ್ಳಿ. 10⁴ ಇಂಟು 10⁶. ಓಕೆ, ಎಕ್ಸ್ಪೋನೆಂಟ್ ಫಾರ್ಮ್ನ ಸಪ್ರೇಟ್ ಬರ್ಕೊಳ್ಳಿ. ನಾರ್ಮಲ್ ನಂಬರ್ಸ್ ಏನಿದೆ ಅದನ್ನು ಸಪ್ರೇಟ್ ಬರ್ಕೊಳ್ಳಿ ಮಲ್ಟಿಪ್ಲಿಕೇಷನ್ ಮಾಡುವಾಗ. ಆ್ಯಂಡ್ 6.4 ಇದೆ. ಈಗ 10⁴ 10⁶ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೋದು? ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a⁻m ಇಂಟು a⁻n. ಸೊ a⁻m ಇಂಟು a⁻n ಅಂದರೆ ಏನಾಗುತ್ತೆ, a⁻m+n ಅಂತ ಆಗುತ್ತೆ. ಹಾಗಾದರೆ ದಿಸ್ ಬಿಕಮ್ಸ್ 10⁴ ಇಂಟು 10⁶ ಅಂದರೆ 10⁴+6 ಅಂತ m+n ಫಾರ್ಮ್ ಬರುತ್ತೆ. ಹಾಗಾಗಿ 10⁻10 ಅಂತ ಆಗುತ್ತೆ. ಇಂಟು ದೆನ್ 6.4 ಇಂಟು 4.8 ದಿಸ್ ಬಿಕಮ್ಸ್ 30.72 ಇಂಟು 10⁻10 ಬಂತು. ಬಟ್ ಇಲ್ಲಿ ಸೈಂಟಿಫಿಕ್ ನೋಟೇಷನ್ ಹೇಳ್ತೀವಿ n ಮಸ್ಟ್ ಬಿ ವೇರೀಸ್ ಫ್ರಮ್ 1 to 10. ಇಲ್ಲಿ ಏನಾಗಿದೆ, 30 ಆಗಿದೆ. ಹಾಗಾದರೆ ಈ ಪಾಯಿಂಟ್ನ ಒಂದು ಪಾಯಿಂಟ್ ಶಿಫ್ಟ್ ಮಾಡಿ ಬ್ಯಾಕ್ವರ್ಡ್. ಆಗೇನಾಗುತ್ತೆ 3.072 ಇಂಟು ಬ್ಯಾಕ್ವರ್ಡ್ ಶಿಫ್ಟ್ ಮಾಡಿದ್ರೆ ನಂಬರ್ ಏನಾಗುತ್ತೆ, ಪಾಸಿಟಿವ್ ನಂಬರ್ ಅಂತಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಬಿಕಮ್ಸ್ 10⁻11. ಓಕೆ, 10⁻11 ಆಗುತ್ತೆ. ಸೊ 3.072 ಇಂಟು 10⁻11 ಅಂತ ಬರುತ್ತೆ. ಗೊತ್ತಾಯ್ತು ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದು? a⁻m ಇಂಟು a⁻n, a⁻m+n ಫಾರ್ಮಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಮಲ್ಟಿಪ್ಲಿಕೇಶನ್. ಇದು ಮಲ್ಟಿಪ್ಲಿಕೇಶನ್ ಅಂತ ಗೊತ್ತಾಯಿತು. ಇದೇ ರೀತಿ ಬೇರೆ ನಂಬರ್ಸ್ ನೀವು ಟ್ರೈ ಮಾಡಿ. ಓಕೆ, ವಿಡಿಯೋ ಪಾಸ್ ಮಾಡಿ ಬೇಕಾದರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಅಬೌಟ್ ಮಲ್ಟಿಪ್ಲಿಕೇಶನ್. ಈಗ ಅದೇ ರೀತಿ ನಾವು ಡಿವಿಷನ್ನ ಮಲ್ಟಿಪ್ಲೈ ತೋರಿಸೋಣ ಹೇಗೆ ಡಿವಿಷನ್ ಮಾಡೋದು ಅಂತ. ಓಕೆ, ಡಿವಿಷನ್ ಬರೋದಾದರೆ 5.1 ಇಂಟು 10⁻⁻4 ಅಂತ ಒಂದು ನಂಬರ್ ಇದೆ. ಇಟ್ ಇಸ್ ಡಿವೈಡೆಡ್ ಬೈ, ಓಕೆ, ಇಟ್ ಇಸ್ ಡಿವೈಡೆಡ್ ಬೈ 6.8 ಇಂಟು 10⁻3. ಓಕೆ, ಈ ರೀತಿ ಇದೆ. ಈ ಥರ ಡಿವೈಡ್ ಮಾಡಬೇಕು. ಹಾಗಾದರೆ 5.1 ಇಂಟು 10⁻⁻4 ಇಟ್ ಇಸ್ ಡಿವೈಡೆಡ್ ಬೈ 6.8 ಇಂಟು 10⁻3. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು? 5.1 ಡಿವೈಡ್ ಬೈ 6.8ನ ನಾರ್ಮಲ್ ನಂಬರ್ಸ್ ಇದೆ, ಡಿವೈಡ್ ಮಾಡಿ, ನೋ ಪ್ರಾಬ್ಲಮ್. ಬಟ್ 10⁻⁻4 10⁻3 ಇದೆ ಅಂದರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a⁻m ಡಿವೈಡೆಡ್ ಬೈ a⁻n ದಟ್ ಈಸ್ ಈಕ್ವಲ್ ಟು a⁻m-n ಅಂತ ಫಾರ್ಮಲ್ ಇದೆ. a⁻m ಇಂಟು a⁻n ಅಂದರೆ a⁻m+n. ಬಟ್ ಹಿಯರ್ a⁻m ಡಿವೈಡೆಡ್ ಬೈ a⁻n ಅಂತ ಈ ಥರ ಫಾರ್ಮಲ್ ಇದ್ದರೆ a⁻m- ಅಂತ ಬರಿತೀವಿ. a ಅಂದರೆ ಇಲ್ಲಿ 10 ಅಂತ, m ಅಂದರೆ ಏನು, m ಅಂದರೆ -4, n ಅಂದರೆ 3 ಅಂತ. ಹಾಗಾದರೆ 5.1 ಅಂತ ಇದೆ. 5.1 ಡಿವೈಡೆಡ್ ಬೈ 6.8 ದಿಸ್ ಬಿಕಮ್ಸ್ 0.75. ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಇಂಟು 10⁻⁻4 ನೆಕ್ಸ್ಟು m- ಅಂತ ಇದೆ, -4 + 3. ಓಕೆ, -4 -3 ಸಾರಿ -4 n ಅಂದರೆ -3 ದಿಸ್ ಬಿಕಮ್ಸ್ -7. ಓಕೆ, -4 -3 ಅಂದರೆ -7 ಬರುತ್ತೆ. ಸೊ ಬಟ್ ಇಲ್ಲಿ ಏನಾಗಿರಬೇಕು, 0 ಇದೆ. n ಏನಾಗಿರಬೇಕು, n 1 to 10 ವೇರಿ ಆಗಿರಬೇಕು. ಹಾಗಾದರೆ ದಿಸ್ ಬಿಕಮ್ 7.5 ಇಂಟು 10⁻⁻8. ಯಾಕೆ -8 ಬಂತು? ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ನೆಗೆಟಿವ್ ಸೈನು ಇನ್ಕ್ರೀಸ್ ಆಗ್ತಾ ಇರುತ್ತೆ, ನೆಗೆಟಿವ್ ನಂಬರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಶಾರ್ಟ್ಕಟ್ ಹೇಳಿದ್ದೀನಿ. ಹಾಗಾಗಿ ಏನು ಬಂತು, -8. 7.5 ಇಂಟು 10⁻⁸ ಈ ರೀತಿ ಡಿವಿಷನ್ ಮಾಡ್ಬೋದು. ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ? ಸೊ ದಿಸ್ ಇಸ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ವಿಡಿಯೋ ಪಾಸ್ ಮಾಡಿ ಫಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ನ. ಓಕೆ, ವಿಡಿಯೋ ಪಾಸ್ ಮಾಡಿ ಎಕ್ಸಾಂಪಲ್ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್
ಈಗ ಅದೇ ರೀತಿ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಓಕೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿದ್ರೆ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದ್ರೆ ಹೇಗೆ ಮಾಡ್ಬೋದು? ಓಕೆ, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಇದನ್ನು ಯಾವ ರೀತಿ ಮಾಡ್ಬೋದು? ಇದು ಸಿಂಪಲ್ ಮೆಥಡ್, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಓಕೆ, ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಬಂದಾಗ ಒಂದು ನಂಬರ್ ಕೊಡ್ತೀನಿ. ಹೇಗೆ ಅಂತಂದರೆ 7.87 ಇಂಟು 10⁵ ಇಂಟು 10⁵ ಪ್ಲಸ್ 6.48 ಇಂಟು 10⁴ ಅಂತ ಇದೆ. ಇದನ್ನು ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೋದು? ಈಗ ಇಲ್ಲಿ ಪ್ಲಸ್ ಸೈನ್ ಇದೆ. ಪ್ಲಸ್ ಸೈನ್ ಇತ್ತು ಅಂದರೆ a⁻m ಇಂಟು a⁻n ಅಂತ ಫಾರ್ಮ್ ಬರಲ್ಲ. a⁻m ಪ್ಲಸ್ a⁻n ಅಂತ ಯಾವ ಫಾರ್ಮು ಇಲ್ಲ. ಇಲ್ಲಿ ಪಾಸಿಟಿವ್ ಸೈನ್ ಇರೋದು, ಹಾಗಾಗಿ ಇಲ್ಲಿ ಚೇಂಜ್ ಆಗುತ್ತೆ ರೂಲ್. ಏನಂತಂದರೆ ಈಗ ಇಲ್ಲಿ 10⁵ ಇದೆ, ಇಲ್ಲಿ 10⁴ ಇದೆ. a⁻m ಇಂಟು n ಅಂತ ಫಾರ್ಮಲ್ಲಿ ಇದು ಇಲ್ಲ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಬಂದರೆ ಅದು ಆ ಥರ ಫಾರ್ಮಲ್ಲಿ ಬರ್ತಾ ಇತ್ತು. ಬಟ್ ಇಲ್ಲಿ ಪ್ಲಸ್ ಸೈನ್ ಇದೆ. ಯಾವಾಗಲೂ ನಮಗೆ a⁻m ಪ್ಲಸ್ a⁻n ಅಂತ ಯಾವ ಫಾರ್ಮು ಇಲ್ಲ, ಎಕ್ಸ್ಪೋನೆಂಟ್ಸ್ ಫಾರ್ಮ್. ಹಾಗಾಗಿ ಈಗೇನು ಮಾಡ್ತಾರೆ, 7.87 ನಂಬರ್ಸ್ ಸಪ್ರೇಟ್ ಮಾಡ್ಕೊಳ್ಳಿ ಪ್ಲಸ್. ಓಕೆ, ಇಲ್ಲೇನು ಮಾಡಬೇಕು ಅಂತಂದರೆ 10⁵ ಇದೆ, 10⁴ ಇದೆ. ಇದರಲ್ಲಿ ಯಾವುದಾದ್ರು ಒಂದು ನಂಬರ್ನ ನೀವು ಸೇಮ್ ಬರೋ ಹಾಗೆ ಮಾಡ್ಕೊಳ್ಳಿ. ಐದರ್ 4ನ 5 ಮಾಡ್ಕೊಳ್ಳಿ, ಇಲ್ಲ 5ನ 4 ಮಾಡ್ಕೊಳ್ಳಿ. ಹೇಗೆ ಮಾಡ್ಕೋತೀರಾ? ತುಂಬ ಸಿಂಪಲ್. ಸೊ 5 ಅಂತ ಇದೆ, ಇದನ್ನು ಈಗ ನಾವು ಇದು 10⁵ ಅಂತ ಇದೆ. ಓಕೆ, ಪ್ಲಸ್ 6.48 ಇದೆ, ಇದನ್ನು 10⁵ ಬರೋ ಹಾಗೆ ಮಾಡೋಣ. ಹೇಗೆ ಮಾಡ್ಬೋದು? 4 ಅನ್ನೋ ನಂಬರ್ 5 ಆಗಬೇಕಂದ್ರೆ ಏನು ಮಾಡಬೇಕು? ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಬೇಕು. ದೆನ್ ಇಟ್ ಬಿಕಮ್ಸ್ 0.648 ಇಂಟು 10⁵ ಅಂತ ಆಗುತ್ತೆ. ಕರೆಕ್ಟಾಗಿ ಗೊತ್ತಾಯ್ತು ಹೇಗೆ ಅಂತ? 10⁵ ಬರೋ ಹಾಗೆ, ಇಲ್ಲ ಇದನ್ನು 4 ಮಾಡ್ಕೊಳ್ಳಿ. 4 ಹೇಗೆ ಮಾಡ್ತೀರಾ? ಶಿಫ್ಟ್ ಒಂದು ಪಾಯಿಂಟ್ನ ಶಿಫ್ಟ್ ಮಾಡ್ತಾರೆ. ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಈ ನಂಬರ್ ಡಿಕ್ರೀಸ್ ಆಗುತ್ತೆ ಆ್ಯಕ್ಚುಲಿ, ಅಂದರೆ ನೆಗೆಟಿವ್ ನಂಬರ್ ಕಡೆ ಹೋಗ್ತಾ ಇರುತ್ತೆ. ಸೊ ಈ ನಂಬರ್ ಏನಾಗುತ್ತೆ? 5 ಇರೋದು 4 ಆಗುತ್ತೆ ಡೆಸಿಮಲ್ ಪಾಯಿಂಟ್ನ ಫಾರ್ವರ್ಡ್ ಶಿಫ್ಟ್ ಮಾಡಿದ್ರೆ. ಬಟ್ ಇಲ್ಲೇನು ಮಾಡಿದ್ದೀನಿ? ಬ್ಯಾಕ್ವರ್ಡ್ ಶಿಫ್ಟ್ ಮಾಡಿದ್ದೀನಿ, ಪಾಸಿಟಿವ್ ನಂಬರ್ ಇನ್ಕ್ರೀಸ್ ಆಯಿತು. ಸೊ ಹಾಗಾದರೆ 7.87 ಇದೆ, 0.648 ಇದೆ. ಓಕೆ, 7.87 ದಟ್ ಮೀನ್ಸ್ 8.518 ಇಂಟು 10⁵. ಇದೆರಡನ್ನು ಕೂಡ ಕಾಮನ್ ತಗೋತೀನಿ. 10⁵, 10⁵ ಕಾಮನ್ ತೆಗಿತೀನಿ. ಆ ಕಾಮನ್ ತೆಗೆದ್ರೆ ಏನಾಗುತ್ತೆ? 7.87, 0.648, 8.518 ಬರುತ್ತೆ. ಸೊ ದಿಸ್ ಇಸ್ ಎಡಿಷನ್. ಸೇಮ್ ಇದೇ ರೀತಿ ಮಕ್ಕಳ ಮೈನಸ್ ಹಾಕಿ ಸಬ್ಸ್ಟ್ರಾಕ್ಷನ್ ನೀವೇ ಫೈಂಡ್ ಔಟ್ ಮಾಡಿ. ಓಕೆ, ಸಬ್ಸ್ಟ್ರಾಕ್ಷನ್ ಫೈಂಡ್ ಔಟ್ ಮಾಡೋದು ಅಂದರೆ ನಾನು ನಂಬರ್ ಕೊಡ್ತೀನಿ, 4.8 ಇಂಟು 10⁻⁻3. ಓಕೆ, ಮೈನಸ್ 5.6 ಇಂಟು 10⁻⁻4. ಓಕೆ, ಈ ರೀತಿ ಒಂದು ನಂಬರ್ ಕೊಟ್ಟಿದ್ದೀನಿ. ಇದು ಸಬ್ಸ್ಟ್ರಾಕ್ಷನ್. 4.8 ಮೈನಸ್ 5.6 ಈ ಥರ ಇದೆ. ಬಟ್ ಇಲ್ಲಿ 10⁻⁻3 ಇದೆ, 10⁻⁻4 ಇದೆ. ಯಾವುದಾದ್ರು ಒಂದು ನಂಬರ್ನ ಸೇಮ್ ಬರೋ ಹಾಗೆ ಮಾಡ್ಕೊಳ್ಳಿ. ಐದರ್ 10⁻⁻4 ಮಾಡ್ಕೊಳ್ಳಿ, ಇಲ್ಲ 10⁻⁻3 ಅಂತ ಮಾಡ್ಕೊಳ್ಳಿ. ಸೊ ಹೇಗೆ ಬರುತ್ತೆ ನೋಡಿ. ಸೊ ಆಗ ನಂಬರ್ ಟ್ರೈ ಮಾಡಿ. ಸೊ ಇದು ಸಬ್ಸ್ಟ್ರಾಕ್ಷನ್ ನಿಮಗೆ ವರ್ಕ್ ಕೊಡ್ತಾ ಇದ್ದೀನಿ, ಇದನ್ನು ಮಾಡಿ. ಓಕೆ, ವಿಡಿಯೋ ಪಾಸ್ ಮಾಡಿ, ಕಂಪ್ಲೀಟ್ ಇದನ್ನು ನೋಟ್ ಮಾಡಿ. ಸೊ ಎಡಿಷನ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ನಿಮಗೆ ಐಡಿಯಾ ಸಿಕ್ತು ಕಂಪ್ಲೀಟ್ ಅನ್ಕೋತೀನಿ. ಎಡಿಷನ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ. ಸೈಂಟಿಫಿಕ್ ನೋಟೇಷನ್ ಡೆಫಿನೇಷನ್ನ ನೋಟ್ ಮಾಡ್ಕೊಬಿಡಿ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ನ ನಾವು ಡಿಸ್ಕಸ್ ಮಾಡೋಣ. ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಕ್ಕಳು ಹಾಗಾದರೆ ನಾವೀಗ ವಿಲ್ ಡಿಸ್ಕಸ್ ಅಬೌಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೈಂಟಿಫಿಕ್ ನೋಟೇಷನ್ಸ್ ಬಗ್ಗೆ ಕಂಪ್ಲೀಟ್ ಐಡಿಯಾಸ್ ಗೊತ್ತಾಗಿದೆ. ಸೊ ಇಲ್ಲಿ ನಾನು ಹೇಳ್ಕೊಟ್ಟಿದ್ದು ಬೇಸಿಕ್ ಥಿಂಗ್ಸ್. ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡುವಾಗ ನಿಮಗೆ ಪಾಯಿಂಟ್ನ ಯಾವ ರೀತಿ ಶಿಫ್ಟ್ ಮಾಡಬೇಕು, ನೆಗೆಟಿವ್ ಯಾವಾಗ ಬರುತ್ತೆ, ಪಾಸಿಟಿವ್ ಯಾವಾಗ ಬರುತ್ತೆ ಒಂದು ತಿಳ್ಕೊಬಿಡಿ. ಫಾರ್ವರ್ಡ್ನ ಪಾಯಿಂಟ್ ಶಿಫ್ಟ್ ಮಾಡ್ತಾ ಇದ್ರೆ ನೆಗೆಟಿವ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಐದು ನಿಮಗೆ ಪಾಸಿಟಿವ್ ಇತ್ತು, ಆ ಪಾಸಿಟಿವ್ ಏನಾಗುತ್ತೆ? ಫಾರ್ವರ್ಡ್ ಶಿಫ್ಟ್ ಮಾಡಿದ್ರೆ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಈಗ 4 ಇತ್ತು, ಫಾರ್ವರ್ಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 4, 3, 2, 1, 0, -1, -2, -3 ಅಂತ ಆಗುತ್ತೆ. ಅಕಸ್ಮಾತ್ ಅದೇ ಡೆಸಿಮಲ್ ಪಾಯಿಂಟ್ ನಿಮ್ಗೊಂದು ವ್ಯಾಲ್ಯೂಲಿ, ಫಾರ್ ಎಕ್ಸಾಂಪಲ್ ನಾನೊಂದು ನೋಡಿ ಕೊಡ್ತೀನಿ, 4.1 ಇಂಟು 10⁻⁻5 ಅಂತ ಇತ್ತು. ಸೊ ಅಕಸ್ಮಾತ್ ಈ ವ್ಯಾಲ್ಯೂ ಈ ಡೆಸಿಮಲ್ ಪಾಯಿಂಟ್ನ ಹಿಂದೆ ಶಿಫ್ಟ್ ಮಾಡ್ತಾ ಹೋಗ್ತೀರಾ, 1, 2, 3, 4 ಅಂತ ಅಂದ್ಬಿಟ್ಟು. ಆಗೇನಾಗುತ್ತೆ? -4 ಇದ್ದಿದ್ದು -5 ಇರೋದು -4, -3, -2, -1 ಬ್ಯಾಕ್ವರ್ಡ್ ಶಿಫ್ಟ್ ಮಾಡ್ತಾ ಇದ್ರೆ ಪಾಸಿಟಿವ್ ವ್ಯಾಲ್ಯೂ ಕಡೆ ಹೋಗುತ್ತೆ. ಪಾಸಿಟಿವ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ನು. ಸೊ 0, +1, +2, +3. ಅದೇ ರೀತಿ 4.82 ಅಂತ ಅಂದ್ಬಿಟ್ಟು 10⁻3 ಅಂತ ಇತ್ತು. ಇದೇ ನಂಬರ್ನ ನೀವು ಫಾರ್ವರ್ಡ್ ಶಿಫ್ಟ್ ಮಾಡಿ ಏನಾಗುತ್ತೆ? 4.8 ಅಂದ್ಬಿಟ್ಟು ಇನ್ನೊಂದು 0 ವರ್ಡ್ಸ್ಗಳಿದೆ ಶಿಫ್ಟ್ ಮಾಡಿದ್ರೆ ಆಗ ಏನಾಗುತ್ತೆ? 4800 ಅಂತ ಹಿಂಗೆ ಬರುತ್ತೆ. ಆಗೇನಾಗುತ್ತೆ? 3 ಇರೋದು 2, 1, 0 ಅಂತ ಡಿಕ್ರೀಸ್ ಆಗುತ್ತೆ ಪಾಸಿಟಿವ್ ನಂಬರ್. ಹೋಗ್ತಾ ಹೋಗ್ತಾ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಇನ್ನು. ಅರ್ಥ ಆಗಿದೆಯಾ? ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ರೈಟ್ ಸೈಡ್ಗೆ ಅಂದರೆ ಡೆಸಿಮಲ್ ಪಾಯಿಂಟ್ ಮೈನಸ್ ಸೈನ್, ಲೆಫ್ಟ್ ಸೈಡ್ಗೆ ಅಂದರೆ ಡೆಸಿಮಲ್ ಪಾಯಿಂಟ್ ಪಾಸಿಟಿವ್ ಸೈನ್ ಬರ್ತದೆ. ಗೊತ್ತಾಗಿದೆಯಲ್ವ ಹೇಗೆ ಅಂತ? ಸೊ ಕನ್ಫ್ಯೂಸ್ ಆಗಿಬಿಡಿ. ಬೇರೆ ಬೇರೆ ನಂಬರ್ಸ್ಗಳನ್ನ ತೊಗೊಂಡು ನೀವೇ ವರ್ಕೌಟ್ ಮಾಡಿ, ನಿಮಗೆ ತುಂಬ ಐಡಿಯಾಸ್ ಸಿಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡೋದು ಯಾವುದು? ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಕ್ವಶನ್ಸ್ ಇರುತ್ತೆ. ತುಂಬ ಸಿಂಪಲ್ ಕ್ವಶನ್. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಇನ್ ದ ನಂಬರ್ ಅಂತಂದು ಒಂದು ನಂಬರ್ ಕೊಡ್ತಾರೆ. ಆ ನಂಬರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಥಿಯರಿ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ವಾಟ್ ಇಸ್ ಸಿಗ್ನಿಫಿಕೆಂಟ್ ಫಿಗರ್ಸ್? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ನಾವೀಗ ಲ್ಯಾಬ್ಸ್ಗಳಲ್ಲಿ ನೀವು ನೋಡಿರ್ಬೋದು ಎಷ್ಟೋ ವ್ಯಾಲ್ಯೂಸ್ಗಳು ಬರುತ್ತೆ.
ಬಟ್ ವಿ ನೀಡ್ ಅಕ್ಯುರೇಸಿ ಅಂದರೆ ಒಂದು ಪಕ್ಕಾ ವ್ಯಾಲ್ಯೂ ಬರಬೇಕು ಲ್ಯಾಬ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ವೇಟ್ನ ಫೈಂಡ್ ಔಟ್ ಮಾಡ್ತೀವಿ. ನೀವು ಅಂಗಡಿಗಳಲ್ಲಿ ಹೋದಾಗ ನೋಡಿರ್ತೀರಿ, ಸೊ ಎಲೆಕ್ಟ್ರಿಕ್ ಬ್ಯಾಲೆನ್ಸ್ ಇರುತ್ತಲ್ಲ, ಬ್ಯಾಲೆನ್ಸಲ್ಲಿ ಸೊ 4 kg ಏನೋ ಕೊಡಿ ಅಂತ ಹೇಳಿದ್ರೆ ಅಲ್ಲಿ 4.0148 ಅಂತ ತೋರಿಸ್ತಾ ಇರುತ್ತೆ. ಸೊ ಅದರಲ್ಲಿ ಈಗ ಒಂದು ಕೇಳಿದ್ರೆ ನೀವು 4.0148 ಅಂತ ತೋರಿಸುತ್ತೆ. ಈ ಡಿಜಿಟ್ ಏನಾಗಿರುತ್ತೆ, ಲಾಸ್ಟ್ ಡಿಜಿಟು ಇದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಅಂದರೆ 9 ಥರ ಆಗ್ತಾ ಇರುತ್ತೆ ಅಥವಾ 7 ಅಂತ ಆಗ್ತಾ ಇರುತ್ತೆ. 7, 8 ಅಂತ ಇರೋದು 7 ಬರುತ್ತೆ, 9 ಬರುತ್ತೆ, 7 ಬರುತ್ತೆ, 9 ಅಂದರೆ ಒಂದು ಸ್ವಲ್ಪ ಅನ್ಸರ್ಟನ್ ಡಿಜಿಟ್ ಅಂತ ಹೇಳ್ತೀವಿ ನಾವು ಇದನ್ನು. ಇದು ವೇರಿ ಆಗ್ತಾ ಇರುತ್ತೆ, ಬಟ್ ನಮಗೆ ಅಕ್ಯುರಸಿ ಬೇಕು. ಓಕೆ, ಹಾಗಿದ್ದಾಗ ನಾವು ಇಲ್ಲೇನಾಗುತ್ತೆ 2.84 ಅಂತ ಇದ್ದರೆ ಅಂದ್ಕೊಂಡ್ರೆ ಈ 4 ಅನ್ನೋದು ಒಂದು ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ 2 ಅನ್ನೋದು ವೇರಿ ಆಗ್ಬಿಡ್ದು. ಈ 4 ಅನ್ನೋದು ಐದರ್ 5 ಆಗ್ಬೋದು, ಇಲ್ಲ ಐದರ್ 3 ಆಗ್ಬೋದು, ಐದರ್ ಡಿಕ್ರೀಸ್ ಆಗ್ಬೋದು, ಇಲ್ಲ ಒಂದು ನಂಬರ್ ಇನ್ಕ್ರೀಸ್ ಆಗ್ಬೋದು. ಬಟ್ ಈ ನಂಬರ್ ಮಾತ್ರ ಏನಿದೆ, ಈ ನಂಬರ್ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ದಿಸ್ ನಂಬರ್ ಆಲ್ಸೋ. ಯಾಕಂದರೆ ಅಕ್ಯುರೇಟ್ ವ್ಯಾಲ್ಯೂ ಬರಬೇಕು. ಅಕಸ್ಮಾತ್ 2.8 ಅಂತ ಇದ್ದರೆ ಈ 8 ಅನ್ನೋದು ಮೇ ಬಿ 7 ಆಗ್ಬೋದು, ಇಲ್ಲ 9 ಆಗ್ಬೋದು. ಬಟ್ ಈ 2 ಅನ್ನೋ ನಂಬರ್ ಏನಾಗಿರಬೇಕು, 2 ಅಂತನಿರಬೇಕು. 3, 1 ಅಂತ ಆದರೆ ತಪ್ಪಾಗುತ್ತೆ ವ್ಯಾಲ್ಯೂ. ಸೊ 2.8 ಬೇಕು ಅಂದರೆ ನಾನು ಒಂದು ಸಾಲ್ಟ್ನ ವೇ ಮಾಡ್ತಾ ಇರ್ತೀನಿ. 2.8 ಬೇಕು ಅಂತಂದರೆ ಒಂದು 2.7 ಆದರೂ ಪ್ರಾಬ್ಲಮ್ ಇಲ್ಲ, 2.9 ಆದರೂ ಸಮಸ್ಯೆ ಇಲ್ಲ. ಯಾಕಂದರೆ ದಿಸ್ ಡಿಜಿಟ್ ಇಸ್ ವೇರಿಂಗ್, ಅನ್ಸರ್ಟನ್ ಡಿಜಿಟ್ ಅಂತ ಹೇಳ್ತೀವಿ. ಬಟ್ ಈ 2 ಅನ್ನೋದು 1 ಅಥವಾ 3 ಆದರೆ ಏನಾಗುತ್ತೆ, ವೇಟೇ ಕಡಿಮೆ ಆಗೋಗುತ್ತೆ, ನಿಮಗೆ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಸೊ ಹಾಗಿದ್ದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ ಏನು? ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದ ಮೀನಿಂಗ್ಫುಲ್ ಡಿಜಿಟ್. ಓಕೆ, ಮೀನಿಂಗ್ಫುಲ್ ಡಿಜಿಟ್ ನೋನ್ ವಿತ್ ಅ ಸರ್ಟನಿಟಿ. ಓಕೆ, ಮೀನಿಂಗ್ಫುಲ್ ಡಿಜಿಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 13.2 ml ಅಂತ ಇದೆ ಅಂದ್ಕೊಳ್ಳಿ. ಓಕೆ, ಈ 13.2 ಅನ್ನೋದ್ರಲ್ಲಿ ದಿಸ್ ನಂಬರ್ 1, 3, 2 ಅಂತ 3 ನಂಬರ್ಸ್ ಇದೆ. ದಿಸ್ 2 ನಂಬರ್ಸ್ ಆರ್ ಸರ್ಟನ್ ನಂಬರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಡಿಜಿಟ್ ಈಸ್ ಅನ್ಸರ್ಟನ್ ಅಂತ ಹೇಳ್ತೀವಿ. ಅದನ್ನು ನಾವು ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ಸ್ ಅಂತ ಡಿಸ್ಕಸ್ ಮಾಡಿದ್ದು ಇದನ್ನೇ. ಓಕೆ, ಅಂದರೆ ದಿಸ್ ಇಸ್ ಡೌಟ್ಫುಲ್ ಡಿಜಿಟ್. ಈ ನಂಬರ್ ಅನ್ನೋದು ಇಟ್ ಮೇ ಬಿ 3 ಆರ್ ಇಟ್ ಮೇ ಬಿ 1 ವೇರಿ ಆಗ್ತಾ ಇರುತ್ತೆ. ಓಕೆ, ಹಾಗಿದ್ದಾಗ ಏನಾಗುತ್ತೆ, ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಹೀಗೆ. ಸೊ ಈ ರೀತಿ ಇದ್ದಾಗ ನಮಗೆ ಎರರ್ಸ್ ಬರ್ತದೆ. ಅಕ್ಯುರಸಿ ಬರಬೇಕು ಅಂದರೆ ನಮಗೆ ಎಕ್ಸಾಕ್ಟ್ ನಂಬರ್ಸ್ ಬರಬೇಕು. ಬಟ್ ದೀಸ್ 2 ನಂಬರ್ಸ್ ಆರ್ ಸರ್ಟನ್. ಬಟ್ ಈ ನಂಬರ್ ಏನಾದರೂ 3 ಇರೋದು 2 ಅಥವಾ 1 ಆದರೆ, ಅಥವಾ 2 ಅಥವಾ 4 ಆದರೆ ಏನಾಗುತ್ತೆ, ಆಗ ಕ್ಯಾಲ್ಕುಲೇಷನ್ ತಪ್ಪಾಗಿದೆ, ಈ ನಂಬರ್ ವೇರಿ ಆಗಲ್ಲ. ದಿಸ್ ಇಸ್ ಸರ್ಟನ್ ಡಿಜಿಟ್, ಬಟ್ ದಿಸ್ ಡಿಜಿಟ್ ಇಸ್ ಅನ್ಸರ್ಟನ್. ಅದೇ ರೀತಿ ಇನ್ನೊಂದು ನಂಬರ್ ಕೊಡೋದಾದ್ರೆ ನಾವು ಏನು ಕೊಡ್ಬೋದು, ಫಾರ್ ಎಕ್ಸಾಂಪಲ್ 7.851 ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ದಿಸ್ ಡಿಜಿಟ್ ಇಸ್ ಅನ್ಸರ್ಟನ್. ಹಾಗಾದರೆ ಏನಾಗ್ಬೋದು, 851 ಅಂತ ಇದೆ, 7.852 ಆಗ್ಬೋದು, ಇಲ್ಲ 7.850 ಆಗ್ಬೋದು. ಓಕೆ, 1 ಅಂತ ಇದೆ, 1 ನಂಬರ್ ಇನ್ಕ್ರೀಸ್ ಆಗ್ಬೋದು, ಇಲ್ಲ 1 ನಂಬರ್ ಡಿಕ್ರೀಸ್ ಆಗ್ಬೋದು. ದಟ್ ಲಾಸ್ಟ್ ಡಿಜಿಟ್ ಇಸ್ ಅನ್ಸರ್ಟನ್. ದಿಸ್ ಲಾಸ್ಟ್ ಡಿಜಿಟ್ ಇಸ್ ಅನ್ಸರ್ಟನ್, ಡೌಟ್ಫುಲ್ ಡಿಜಿಟ್ ಅಂತ ಹೇಳ್ತೀವಿ. ಸೊ ಇಂಥನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ ಏನು ಹೇಳ್ಬೋದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ದ ಮೀನಿಂಗ್ಫುಲ್ ಡಿಜಿಟ್ಸ್ ನೋನ್ ವಿತ್ ಅ ಸರ್ಟನಿಟಿ ಪ್ಲಸ್ 1 ಡೌಟ್ಫುಲ್ ಡಿಜಿಟ್. ಜೊತೆಗೆ ಯಾವುದಿರುತ್ತೆ, ಒಂದು ಡೌಟ್ಫುಲ್ ಡಿಜಿಟ್ ಇರುತ್ತೆ. ದ ಡೌಟ್ಫುಲ್ ಡಿಜಿಟ್ ಮೀನ್ಸ್ ಇಟ್ ಮೇ ಬಿ ಇನ್ಕ್ರೀಸಸ್ ಬೈ 1 ಆರ್ ಇಟ್ ಮೇ ಬಿ ಡಿಕ್ರೀಸಸ್ ಬೈ 1. ಅದನ್ನು ಡೌಟ್ಫುಲ್ ಡಿಜಿಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ. ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದ ಮೀನಿಂಗ್ಫುಲ್ ಡಿಜಿಟ್ ವಿಚ್ ಆರ್ ನೋನ್ ವಿತ್ ಅ ಸರ್ಟನಿಟಿ ಪ್ಲಸ್ 1 ಡೌಟ್ಫುಲ್ ಡಿಜಿಟ್. ಏನಿದೆ, 1 ಡೌಟ್ಫುಲ್ ಡಿಜಿಟ್ ಇದೆ. ಸೇಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನೋಡಿ, 13.2 ದಿಸ್ ಇಸ್ ವಾಟ್ ಅನ್ಸರ್ಟನ್. ಓಕೆ, ದಿಸ್ ಇಸ್ ಡೌಟ್ಫುಲ್ ಡಿಜಿಟ್. 7.851 ದಿಸ್ 1 ಈಸ್ ಅನ್ಸರ್ಟನ್. ದಿಸ್ ಇಸ್ ವಾಟ್ ಡೌಟ್ಫುಲ್ ಡಿಜಿಟ್. ಓಕೆ, ಗೊತ್ತಾಯ್ತಲ್ಲ ಮಕ್ಕಳ, ಏನು ಅಂತ ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ, ತುಂಬ ಸಿಂಪಲ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಇಲ್ಲಿ ರೂಲ್ಸ್ ಅಂತ ಬರುತ್ತೆ. ರೂಲ್ಸ್ ನಮಗೆ ಹೇಗೆ ಅಂತ ಹೇಳ್ತೀನಿ, ಅದ್ರ ಮೇಲೆ ನಂಬರ್ಸ್ಗಳ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಸೊ ಅರ್ಥ ಆಗಿಲ್ಲ ಅಂದರೆ ಕಂಪ್ಲೀಟ್ ನೀವು ರಿವೈಸ್ ಮಾಡಿ ವಿಡಿಯೋಸ್ ನೋಡಿ, NCERT ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ, ಬೇರೆ ಬೇರೆ ಪಬ್ಲಿಕ್ ಬುಕ್ಸ್ಗಳನ್ನ ಓದಿ, ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಸಾಲ್ವ್ ಮಾಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ನೀವು ಅಂಗಡಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಎಲೆಕ್ಟ್ರಿಕ್ ವೇಯಿಂಗ್ ಬ್ಯಾಲೆನ್ಸಲ್ಲಿ ನೋಡ್ತಾ ಇರ್ತೀರಾ. ಸೊ ನಿಮಗೆ ವೇಟ್ ಚೆಕ್ ಮಾಡೋ ಮಿಷಿನ್ಸಲ್ಲಿ ನೋಡಿರ್ತೀರ, ಸ್ವಲ್ಪ ಕೆಲವೊಂದು ವೇಯಿಂಗ್ ಬ್ಯಾಲೆನ್ಸು ಲೈನ್ಸ್ಗಳಿರುತ್ತೆ. ಆಗ ನಿಮ್ಗೆ ಏನೋ ಡೌಟ್ಫುಲ್ ಡಿಜಿಟ್ ಅಂತ ಬರಲ್ಲ, ಬಟ್ ಡಿಜಿಟ್ಸ್ಗಳನ್ನ ತೋರಿಸುತ್ತಲ್ಲ. ಓಕೆ, ಡಿಜಿಟಲ್ ಒಂದು ವೇಯಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ, ಅಲ್ಲೇನಾಗುತ್ತೆ 3.012 ಅಂತ ಇದ್ದಾಗ ಆ 2 ಅನ್ನೋ ನಂಬರು ಸ್ವಲ್ಪ 3, 4, 5 ಅಂತ ಆಗ್ತಾ ಇರುತ್ತೆ, ಇಲ್ಲಾಂದರೆ 0, 1, 2 ಅಂತ ಹಿಂಗೆ ಆಗ್ತಾ ಇರುತ್ತೆ. ಸೊ ವೇರಿ ಆಗ್ತಾ ಇರುತ್ತೆ. ಅದನ್ನು ನಾವು ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ನೀವು ಬೇಕಾದ್ರೆ ನೋಡ್ಬೋದು, ಚೆಕ್ ಮಾಡಿ ಬೇಕಾದ್ರೆ ಹೋಗಿ. ಸೊ ಇದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ ಮಕ್ಕಳ, ಗೊತ್ತಾಯ್ತಾ? ಸೊ ಎಕ್ಸಾಂಪಲ್ ನೋಟ್ ಮಾಡ್ಕೊಳ್ಳಿ, ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ಸ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗಾದರೆ ಹೇಗೆ ನಾವು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಫೈಂಡ್ ಔಟ್ ಮಾಡೋದು? ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ? ದೇರ್ ಆರ್ ಸಮ್ ರೂಲ್ಸ್. ಓಕೆ, ವಿ ಹ್ಯಾವ್ ಸಮ್ ರೂಲ್ಸ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇದ್ರ ಮೇಲೆ ನಿಮಗೆ ಥಿಯರಿ ಎಕ್ಸಾಮ್ಗೆ ಕ್ವಶನ್ಸು 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ 100ಗೆ 100% ಬಂದೇ ಬರುತ್ತೆ. ನೋಟ್ ಮಾಡ್ಕೊಳ್ಳಿ. ಏನು ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಒಂದು ಪ್ರಾಬ್ಲಮ್ಸ್ಗಳು, ತುಂಬ ಸಿಂಪಲ್ ಪ್ರಾಬ್ಲಮ್.
ಒಂದು ಡಿಜಿಟ್ ಕೊಟ್ಟು ಒಂದು ನಂಬರ್ನ ಕೊಟ್ಟರು, ಆ ನಂಬರ್ಸಲ್ಲಿ ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂದರೆ ಮೀನಿಂಗ್ಫುಲ್ ಡಿಜಿಟ್ಸ್ಗಳು ಯಾವುದು ಅಂತ ಕೇಳ್ತಾರೆ. ಓಕೆ, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡೋಣ. ಅದಕ್ಕೆ ಕೆಲವೊಂದು ರೂಲ್ಸ್ಗಳಿದೆ, ಆ ರೂಲ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ವಾಟ್ ಆರ್ ದೋಸ್ ರೂಲ್ಸ್? ಓಕೆ, ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ನ ನೋಟ್ ಮಾಡ್ಕೊಳ್ಳಿ, ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಹೆಡ್ಡಿಂಗ್ನ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಬೇಕಾದರೆ. ಓಕೆ, ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಈಗ ನಾವು ರೂಲ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ರೂಲ್ ಏನು ಹಾಗಾದರೆ? ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು ಅಂದರೆ ಏನು ಫಸ್ಟ್ ರೂಲ್? ಸೊ ಏನು ನೋಡೋಣ. ಫಸ್ಟ್ ರೂಲ್ ಏನು ಅಂತಂದರೆ ಆಲ್ ನಾನ್-ಝೀರೋ ಡಿಜಿಟ್ಸ್ ಇನ್ ಎ ನಂಬರ್ ಆರ್ ಸಿಗ್ನಿಫಿಕೆಂಟ್. ದಿಸ್ ಇಸ್ ದ ಫಸ್ಟ್ ರೂಲ್. ಏನು ಆಲ್ ನಾನ್-ಝೀರೋ ಅಂತಂದರೆ, ನಾನ್-ಝೀರೋ ಅಂದರೆ ಅದರ್ ದೆನ್ ಝೀರೋಸ್. ಆಲ್ ನಂಬರ್ಸ್ ಅದರ್ ಎಕ್ಸೆಪ್ಟ್ ಝೀರೋ, ಝೀರೋ ಒಂದು ಬಿಟ್ಟು ಇನ್ನೇನು ನಂಬರ್ಸ್ ಇದೆ 1 to 10 ಎಲ್ಲ ನಂಬರ್ಸು. ಓಕೆ, ಝೀರೋನ ಬಿಟ್ಟು ಏನಿದೆ ಆ ನಂಬರ್ಸನ್ನು ನಾನ್-ಝೀರೋ ಡಿಜಿಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ಗೆ ಎಕ್ಸಾಂಪಲ್ಸ್ನ ಕೊಡ್ತೀನಿ. ಫಸ್ಟ್ ವಿಡಿಯೋ ಪಾಸ್ ಮಾಡಿ ಈ ಪಾಯಿಂಟ್ನ ಬರ್ಕೊಳ್ಳಿ, ಎಕ್ಸಾಂಪಲ್ಸ್ ಕೊಟ್ಟಾಗ ಎಕ್ಸಾಂಪಲ್ ಬರ್ಕೊಳ್ಳಿ. ಫಸ್ಟ್ ಎಕ್ಸಾಂಪಲ್ ಏನು ಅಂತ ನೋಡಿ. ಈಗ ಫಾರ್ ಎಕ್ಸಾಂಪಲ್ 2.4387 ಅಂತ ಇತ್ತು. ಈ ನಂಬರಲ್ಲಿ ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ತುಂಬ ಸಿಂಪಲ್. ಫಸ್ಟ್ ರೂಲ್ ಏನು? ಆಲ್ ನಾನ್-ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಹಾಗಾದರೆ ಎಷ್ಟಾಯಿತು? 1 2 3 4 5 ದೀಸ್ ಆರ್ ಆಲ್ ಸಿಗ್ನಿಫಿಕೆಂಟ್. ಅಂದರೆ ದೀಸ್ ಆರ್ ಆಲ್ ಸರ್ಟನ್ ಡಿಜಿಟ್ಸ್ ಅಂತ ಇರುತ್ತೆ. ಓಕೆ, ನಾಟ್ ಡೌಟ್ಫುಲ್ ಡಿಜಿಟ್, ದೀಸ್ ಆರ್ ಆಲ್ ಸರ್ಟನ್ ಡಿಜಿಟ್ಸ್, ಮೀನಿಂಗ್ಫುಲ್ ಡಿಜಿಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು ನಂಬರ್ಸ್ ಇದೆ ಇಲ್ಲಿ? 2.438 ಅಂದರೆ 1 2 3 4 5. ಸೊ ದೇರ್ ಆರ್ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ನಂಬರ್. ಎಷ್ಟಿದೆ? 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಂಬರ್ ಕೊಡ್ತೀನಿ ನೋಡಿ, 4 5 6 7 8. ಇಲ್ಲಿ ಡೆಸಿಮಲ್ ಏನೂ ಇಲ್ಲ. ಸೊ ಇದು ಎಷ್ಟು ನಂಬರ್ ಅಂತ ಹೇಳ್ಬೋದು? 1 2 3 4 5 6. ಓಕೆ, 5. ಸೊ ದಿಸ್ ಇಸ್ ಆಲ್ಸೋ ನಂಬರ್ ಆಫ್ ಸಿಗ್ನಿಫಿಕೆಂಟ್ಸ್ ಎಷ್ಟಿದೆ? 5 ಇದೆ. ಓಕೆ, ಅಂದ್ರೆ ಅರ್ಥ ಆಲ್ ನಾನ್-ಝೀರೋ ಡಿಜಿಟ್ಸ್, ಝೀರೋ ಬಿಟ್ಟು ಯಾವ ನಂಬರ್ಸ್ ಇದೆ ಅವೆಲ್ಲ ಕೂಡ ಸಿಗ್ನಿಫಿಕೆಂಟ್ ಅಂತ ನೀವು ಮೆನ್ಷನ್ ಮಾಡಬೇಕು, ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ನ ಬರ್ಕೊಳ್ಳಿ, ಪಾಯಿಂಟ್ ಬರೆದು ಎಕ್ಸಾಂಪಲ್ಸ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ 0.357 ಅಂತ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಜಸ್ಟ್ ಚೆಕ್ ಮಾಡಿ ನೋಡೋಣ. 0 ಇದೆ, 0.357 ಇದೆ. ಸೊ 1 2 3 4 ಅಂತ ಬರೀತೀರಾ? ನೋ, ಇಟ್ಸ್ ರಾಂಗ್. ಯಾಕೆ? ನಾನು ಹೇಳಿರೋದು ರೂಲ್ ಏನು? ಆಲ್ ನಾನ್-ಝೀರೋ ಡಿಜಿಟ್ಸ್, ಝೀರೋ ಬಿಟ್ಟು. ಸೊ ಝೀರೋ ಬಿಟ್ಟಿನ ಯಾವುದಿದೆ? 1 2 3 ಮೂರೇ ನಾನ್-ಝೀರೋ ಡಿಜಿಟ್ಸ್ ಇದೆ. ಸೊ ದಟ್ಸ್ ವೈ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 3 ಅಂತ ಬರುತ್ತೆ. ಗೊತ್ತಾಯ್ತಾ ಮಕ್ಕಳೇ ಹೇಗೆ ಅಂತ? ಸೊ 3 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈ ನಂಬರ್ಸಲ್ಲಿದೆ. ಗೊತ್ತಾಗಿದೆಯಲ್ವಾ? ಸೊ ದಿಸ್ ಇಸ್ ಫಸ್ಟ್ ರೂಲ್. ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯಿತು ಅನ್ಕೋತೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಕಂಪ್ಲೀಟು ರಿವೈಸ್ ಮಾಡಿ ವಿಡಿಯೋನ, ಗೊತ್ತಾಗುತ್ತೆ ಕಂಪ್ಲೀಟ್ ನಿಮಗೆ. ಓಕೆ, ನೆಕ್ಸ್ಟ್ ರೂಲ್ ನೋಡೋಣ. ಹಾಗಾದರೆ ಈಗ ದ ಝೀರೋಸ್ ಬಿಟ್ವೀನ್ 2 ನಾನ್-ಝೀರೋ ಡಿಜಿಟ್ಸ್ ನಂಬರ್ ಆರ್ ಸಿಗ್ನಿಫಿಕೆಂಟ್. ಓಕೆ, ಈಗ ಕೊಟ್ಟಿರೋದು ಝೀರೋಸ್ ಬಗ್ಗೆ, ನಾನ್-ಝೀರೋ ಡಿಜಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಝೀರೋಸ್ ಬಿಟ್ವೀನ್ 2 ನಾನ್-ಝೀರೋ ಡಿಜಿಟ್ಸ್, 2 ನಾನ್-ಝೀರೋ ಡಿಜಿಟ್ಸ್ ಇದ್ದಾಗ ಅದ್ರ ಮಧ್ಯೆ ಬರೋ ಝೀರೋಸ್ಗಳು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಹೇಗೆ? ಫಾರ್ ಎಕ್ಸಾಂಪಲ್ 1001 ಅಂತ ಇದೆ. ಫಸ್ಟ್ ರೂಲ್ ಏನು ಹೇಳಿದ್ವಿ? ನಾನ್-ಝೀರೋ ಡಿಜಿಟ್ಸು ಸಿಗ್ನಿಫಿಕೆಂಟ್ ಅಂತ ಹೇಳಿದ್ವಿ. ಬಟ್ ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂತಂದರೆ ಅಕಸ್ಮಾತ್ ಝೀರೋಸ್ಗಳು ನಾನ್-ಝೀರೋ ಡಿಜಿಟ್ಸ್ ಮಧ್ಯೆ ಇದ್ದರೆ ಅದು ನೀವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತೆ. ಸೊ ದಟ್ಸ್ ವೈ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ನಂಬರ್ ಇಸ್ 4 1 2 3 4. ಅದರ್ವೈಸ್ 2.00408 ಅಂತ ಇದೆ. ಓಕೆ, ಇದೇನಾಗುತ್ತೆ? 1 2 3 4 5 6 ಎಷ್ಟಾಗುತ್ತೆ? 6 ಆಗುತ್ತೆ. ಯಾಕಂದರೆ ಝೀರೋಸು ನಾನ್-ಝೀರೋ ಡಿಜಿಟ್ಸ್ ಮಧ್ಯೆ ಇದೆ. ಸೊ ದಟ್ಸ್ ವೈ 2.00408 ಇದೆ. ಇದನ್ನು ಕೂಡ ಸಿಗ್ನಿಫಿಕೆಂಟ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅರ್ಥ ಆಯ್ತು ಹೇಗೆ ಅಂತ? ಸೊ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಕನ್ಫ್ಯೂಷನ್ ಆಗುತ್ತೆ ತುಂಬ. ಎಕ್ಸಾಂಪಲ್ಸ್ ತೊಗೊಳ್ಳಿ, ಬೇರೆ ಎಕ್ಸಾಂಪಲ್ಸ್ನ ನೀವೇ ಬರೀರಿ, ನಿಮಗೆ ಐಡಿಯಾ ಸಿಗುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ರೂಲ್ನ ನೋಡೋಣ. ನೆಕ್ಸ್ಟ್ ರೂಲ್ ಏನಿರುತ್ತೆ? ದ ಝೀರೋಸ್ ರಿಟರ್ನ್ ಟು ದ ಲೆಫ್ಟ್ ಆಫ್ ದ ಫಸ್ಟ್ ನಾನ್-ಝೀರೋ ಡಿಜಿಟ್ ಇನ್ ಎ ನಂಬರ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಇಲ್ಲಿ ಹೇಳ್ತಾ ಇರೋದು ಈಗ ಝೀರೋಸ್ ವಿಚ್ ಇಸ್ ಲೆಫ್ಟ್ ಟು ದ ನಾನ್-ಝೀರೋ ಡಿಜಿಟ್ ಅಥವಾ ಪ್ರಿಸೀಡಿಂಗ್ ಬೈ ಎ ನಾನ್-ಝೀರೋ ಡಿಜಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಝೀರೋ ರಿಟರ್ನ್ ಟು ದ ಲೆಫ್ಟ್ ಆಫ್ ದ ಫಸ್ಟ್ ನಾನ್-ಝೀರೋ. ಫಾರ್ ಎಕ್ಸಾಂಪಲ್ 0.0456 ಅಂತ ಇದೆ. ಓಕೆ, ಇದು ಫಸ್ಟ್ ನಾನ್-ಝೀರೋ ಡಿಜಿಟ್. ಇದ್ರ ಪಕ್ಕ ಒಂದು ಝೀರೋ ಇದೆ, ಇದ್ರ ಪಕ್ಕ ಇನ್ನೊಂದು ಝೀರೋ ಇದೆ. ಇದನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಹೇಳಬೇಕಾ? ದಿಸ್ ಇಸ್ ನಾನ್ ಸಿಗ್ನಿಫಿಕೆಂಟ್, ಇಟ್ ಇಸ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡೋ ಹೋಗಿಲ್ಲ. ಅಕಸ್ಮಾತ್ ಈ ಪ್ಲೇಸಲ್ಲಿ 1 ಇತ್ತು ಅಂದರೆ ನೀವು ಇದನ್ನು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ. ಬಟ್ ಇಲ್ಲಿ 0 ಇದೆ. ಹಾಗಿದ್ದಾಗ ಫಸ್ಟ್ ನಾನ್-ಝೀರೋ ಡಿಜಿಟ್ ಸ್ಟಾರ್ಟ್ ಆದಾಗ ಅದರ ಲೆಫ್ಟ್ ಸೈಡ್ ಏನಿರುತ್ತೆ ಆ ಝೀರೋಸ್ಗಳೆಲ್ಲ
ನಾಟ್ ಸಿಗ್ನಿಫಿಕೆಂಟ್ ಆಗಲ್ಲ. ಸೊ ದಟ್ಸ್ ವೈ ದಿಸ್ ನಂಬರ್ ಇಸ್ ಎಷ್ಟು ನಂಬರ್ ಸಿಗ್ನಿಫಿಕೆನ್ಸ್ ಇದೆ 3 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ? ಸೊ ನೋಟ್ ಮಾಡ್ಕೊಳ್ಳಿ ಇದನ್ನು. ಸೊ ಅದೇ ರೀತಿ ನೋಡಿ 0.00004 ಅಂತ ಇದೆ. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಸೊ ದಿಸ್ ಇಸ್ ಅ ಫಸ್ಟ್ ನಾನ್ ಝೀರೋ ಡಿಜಿಟ್. ದ ನಂಬರ್ಸ್ ವಿಚ್ ಇಸ್ ಲೆಫ್ಟ್ ಟು ದ ಫಸ್ಟ್ ನಾನ್ ಝೀರೋ ಡಿಜಿಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಇದು ಸಿಗ್ನಿಫಿಕೆಂಟ್ ಅಲ್ಲ. ಹಾಗಾದರೆ ಎಷ್ಟು ನಂಬರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದೇರ್ ಇಸ್ ಓನ್ಲಿ 1. ಸೊ 4 ಅಂದರೆ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ಕನ್ಫ್ಯೂಸ್ ಆಗಬೇಡಿ, ರೂಲ್ಸ್ಗಳು ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಟ್ ಮಾಡ್ಕೋಬೇಕು ನೀವು. ಸೊ ರೂಲ್ಸ್ ಬರ್ಕೊಳ್ಳಿ, ಒಂದು ಎಕ್ಸಾಂಪಲ್ಸ್ನ ಬರ್ಕೊಳ್ಳಿ, ನೀವೇ ಎಕ್ಸಾಂಪಲ್ಸ್ನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಅರ್ಥ ಆಯಿತು ಅನ್ಕೋತೀನಿ. ಈ ಎಕ್ಸಾಂಪಲ್ಗೆ ಏನು ಝೀರೋಸ್ ರಿಟರ್ನ್ ಟು ದ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಝೀರೋ ಡಿಜಿಟ್ ಅಥವಾ ಪ್ರೆಸಿಡಿಂಗ್ ಟು ದ ನಾನ್ ಝೀರೋ ಡಿಜಿಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಈ ಎರಡೂ ಪಾಯಿಂಟಲ್ಲಿ ಹೇಳಿದ್ದು ನಾನು ಸಿಗ್ನಿಫಿಕೆಂಟ್ ಅಂತ, ಬಟ್ ಥರ್ಡ್ ಪಾಯಿಂಟಲ್ಲಿ ಹೇಳ್ತಿದ್ದೀನಿ ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀನಿ. ಸಿಗ್ನಿಫಿಕೆಂಟ್ ಅಲ್ಲ, ಇಟ್ ಈಸ್ ನಾಟ್ ಸರ್ಟನ್ ಡಿಜಿಟ್ ಅಂತ ಹೇಳ್ಬೋದು. ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ? ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತಂದರೆ 4th ಪಾಯಿಂಟ್, ಆಲ್ ಝೀರೋಸ್ ಪ್ಲೇಸ್ಡ್ ಟು ದ ರೈಟ್ ಆಫ್ ಅ ಡೆಸಿಮಲ್ ಪಾಯಿಂಟ್ ಇನ್ ಎ ನಂಬರ್ ಆರ್ ಸಿಗ್ನಿಫಿಕೆಂಟ್. ಸೊ ಅಲ್ಲಿ ಲೆಫ್ಟ್ ಸೈಡಲ್ಲಿದ್ದರೆ ಏನಾಗುತ್ತೆ? ನಾನ್ ಝೀರೋ ಡಿಜಿಟ್ ಲೆಫ್ಟ್ ಸೈಡ್ಗಿದ್ರೆ ಅದು ಸಿಗ್ನಿಫಿಕೆಂಟ್ ಅಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಡೆಸಿಮಲ್ ಪಾಯಿಂಟಿಂದ ರೈಟ್ ಸೈಡ್ಗಿದ್ರೆ ದೀಸ್ ಆರ್ ಆಲ್ ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್, ಸೊ 11.00 ಅಂತ ಇತ್ತು ಅಂದ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ಗೆ 2 ಝೀರೋಸ್ ಇದೆ. ಹಾಗಿದ್ದಾಗ ಏನು ಮಾಡ್ತೀವಿ? ಇದು ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 1 2 3 4 ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಬಟ್ ಅಲ್ಲೇನಾಗ್ತಾ ಇತ್ತು ನೋಡಿ, 0.0045 ಅಂತ ಬರೆದಿದ್ವಿ. ಇದು ಲೆಫ್ಟ್ ಸೈಡ್ಗಿದೆ. ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ಗಿರೋದು ಕೂಡ ಏನಾಗುತ್ತೆ? ಇದು ಕೂಡ ನಾಟ್ ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್ ಅಲ್ಲ. ಬಟ್ ಅದೇ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ಗಿದ್ರೆ ಏನಾಗುತ್ತೆ? ದೀಸ್ ಆರ್ ಆಲ್ ಸಿಗ್ನಿಫಿಕೆಂಟ್ ನಂಬರ್ಸ್. ಅದು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ ಅದು ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಸೊ ಗೊತ್ತಾಯಿತು ಅನ್ಕೋತೀನಿ. ಸೊ ಅದೇ ರೀತಿ 10.0 ಅಂತ ಇತ್ತು ಅಂದ್ಕೊಳ್ಳಿ. ಸೊ ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಥವಾ ಪಾಯಿಂಟ್ ಇಲ್ಲಾಂದರೆ 1.1 ಇಲ್ಲ 0.000 ಅಂತ ಇತ್ತು. ಇದೆಷ್ಟಾಗಿದೆ? 1.00 ಅಂದರೆ ದೇರ್ ಆರ್ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ನ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಎಲ್ಲ ಕೂಡ. ರೈಟ್ ಸೈಡ್ಗಿದ್ರೆ ಏನಾಗುತ್ತೆ? ಸೊ 5th ಪಾಯಿಂಟ್ ಏನಿದೆ 4th ಪಾಯಿಂಟು ರೈಟ್ ಸೈಡ್ಗಿದೆ ಡೆಸಿಮಲ್ ಪಾಯಿಂಟಿನ ಝೀರೋಸು, ಅದನ್ನು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಿ. ಲೆಫ್ಟ್ ಸೈಡ್ಗಿದ್ರೆ ದೇರ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಓಕೆ, ಅದು ಸಿಗ್ನಿಫಿಕೆಂಟ್ ಅಲ್ಲ. ಗೊತ್ತಾಯ್ತಾ? ಸೊ ನೋಟ್ ಮಾಡಿಕೊಟ್ರೆ ಅನಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ರೂಲ್ ಏನಿದೆ? ವೆನ್ ಎ ನಂಬರ್ ಎಂಡ್ಸ್ ಇನ್ ಅ ಝೀರೋಸ್ ದಟ್ ಆರ್ ನಾಟ್ ಟು ದ ರೈಟ್ ಎ ಡೆಸಿಮಲ್ ಪಾಯಿಂಟ್ ದ ಝೀರೋಸ್ ಆರ್ ನಾಟ್ ನೆಸೆಸರಿಲಿ ಸಿಗ್ನಿಫಿಕೆಂಟ್. ಓಕೆ, ಇಲ್ಲಿ ಕೊಟ್ಟಿರೋದೇನು? ಡೆಸಿಮಲ್ ಪಾಯಿಂಟ್ ಬಿಟ್ಟು ರೈಟ್ ಸೈಡ್ ಇದ್ದರೆ ಅದು ಝೀರೋಸ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಕೊಟ್ಟಿರೋದು ವೆನ್ ನಂಬರ್ ಎಂಡ್ಸ್ ಇನ್ ಝೀರೋಸ್ ದಟ್ ಆರ್ ನಾಟ್ ಟು ದಿ ರೈಟ್ ದ ರೈಟ್ ಎ ಡೆಸಿಮಲ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಇಲ್ಲ, ಡೆಸಿಮಲ್ ಪಾಯಿಂಟ್ ರೈಟ್ ಸೈಡಲ್ಲಿ ಇಲ್ಲ ಅಂತಂದರೆ ಆಗೇನಾಗುತ್ತೆ? ಫಾರ್ ಎಕ್ಸಾಂಪಲ್ ಈಗ 100 ಅಂತ ಬರೆದ್ರಿ. ಓಕೆ, ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಯಾವುದೂ ಇಲ್ಲ, ರೈಟ್ ಸೈಡ್ಗೆ ಝೀರೋಸ್ ಇದೆ ಅಂದರೆ ಇದು ಸಿಗ್ನಿಫಿಕೆಂಟ್ ಅಂತ ಹೇಳುವಾಗಿಲ್ಲ, ಬಿಕಾಸ್ ದೇರ್ ಇಸ್ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದೇ 100 ಪಾಯಿಂಟ್ ಅಂತ ಇದ್ದರೆ 0.0 ಅಂತ ಬರ್ದೆ ಅಂದ್ಕೊಳ್ಳಿ, ಆಗೇನಾಗುತ್ತೆ? ಇಟ್ ಬಿಕಮ್ಸ್ 1 2 3 4 ಅಂತ ಆಗುತ್ತೆ. ಯಾವಾಗ? ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ಗಿದೆ. ಬಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ಗೆ ವಿತೌಟ್ ಡೆಸಿಮಲ್ ಪಾಯಿಂಟ್ಸ್ ಯಾವುದಾದ್ರು ನಂಬರ್ಸ್ ಇದ್ದರೆ ಏನಾಗುತ್ತೆ? ಎಂಡ್ಸ್ ಇನ್ ಝೀರೋಸ್, ಅದೇನಾಗುತ್ತೆ? ಆಗ ಅದನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಈಗ 96,500 ಅಂತ ಇತ್ತು. ಓಕೆ, ಈ ರೀತಿ ಇದೆ. ಇದನ್ನು ನೀವು ಸಿಗ್ನಿಫಿಕೆಂಟ್ ಅಂತ ಹೇಳ್ತೀರಾ? ಇಲ್ಲ, ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಡೆಸಿಮಲ್ ಪಾಯಿಂಟ್ ಇಲ್ಲಿಲ್ಲ. ಸೊ ಈ ಕಂಡೀಷನ್ ಇದ್ದಾಗ ವೆರಿ ಇಂಪಾರ್ಟೆಂಟ್, ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಈ ಥರ ಕಂಡೀಷನ್ಸ್ ಬಂದಾಗ ವಿ ಹ್ಯಾವ್ ಟು ಯೂಸ್ ಸೈಂಟಿಫಿಕ್ ನೋಟೇಷನ್. ಸೈಂಟಿಫಿಕ್ ನೋಟೇಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಅಸ್ಯೂಮ್ ಮಾಡೋಣ. ಸೊ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 1 2 3 4. ಓಕೆ, 9.6 ಇಂಟು 10⁻². 1 2 3 4 ಎಷ್ಟು ಬರುತ್ತೆ? 10⁻4. ಹಾಗೆ ಎಷ್ಟು ನಂಬರ್ಸ್ ಇದೆ ಸಿಗ್ನಿಫಿಕೆಂಟ್ ಫಿಗರ್ಸ್? 1 and 2. ಸೊ ದೇರ್ ಆರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದೇ ರೀತಿ ಇನ್ನೊಂದು ಬರೀತೀನಿ ನೋಡಿ, 9.65 ಇಂಟು 10⁻4 ಎಷ್ಟಾಗಿದೆ? 1 2 3 ಎಷ್ಟು? 3 ಇದೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದರೆ ಡೆಸಿಮಲ್ ಪಾಯಿಂಟ್ನ ಬರೆದು ನಾವು ಎಷ್ಟು ಡಿಜಿಟ್ ಬರ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ 100 ಅಂತ ಇದೆ, ದೇರ್ ಇಸ್ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್ಸ್. ಬಟ್ ಅದೇ ನಾನು ಪಾಯಿಂಟ್ ಇಟ್ಟರೆ ಏನಾಗುತ್ತೆ? 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಅದೇ ರೀತಿ ಇದನ್ನು ನಾನು 1 ಇಂಟು 10⁻2 ಅಂತ ಬರೀಬೋದು. ಸೊ ಪಾಯಿಂಟ್ನ ಹಿಂದೆ ಶಿಫ್ಟ್ ಮಾಡಿದ್ರೆ ಆಗುತ್ತೆ 1 2 ಆಗುತ್ತೆ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಕನ್ಸಿಡರ್ ಮಾಡಿದ್ರೆ ಓಕೆ. ಸೊ ಹಾಗಿದ್ದಾಗ ಸೈಂಟಿಫಿಕ್ ನೋಟೇಷನ್ ಯೂಸ್ ಮಾಡ್ಬೋದು. ಯಾವಾಗ? ಈ ಥರ ಕಂಡೀಷನ್ಸ್ಗಳಲ್ಲಿ. ಸೊ ಝೀರೋಸ್ ಇದ್ದಾಗ ಫಾರ್ ಎಕ್ಸಾಂಪಲ್ 246,000 ಅಂತ ಕೊಟ್ಟರು. ಸೊ ಇಲ್ಲಿ ನೀವು ಸಿಗ್ನಿಫಿಕೆಂಟ್ ಅಂತ ಹೇಳಬೇಕಾ? ನೋ, ದಿಸ್ ಇಸ್ ನಾಟ್ ನೆಸೆಸರ್ಲಿ ಸಿಗ್ನಿಫಿಕೆಂಟ್. ಬಟ್ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 1 2 3 ಈ ಮೂರೇ ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋದು. ಅದರ್ವೈಸ್ ನಾವು ಇದನ್ನು ಸೈಂಟಿಫಿಕ್ ನೋಟೇಷನ್ಸಲ್ಲಿ ಯೂಸ್ ಮಾಡ್ಬೋದು. ಹೇಗೆ? 2.46 ಇಂಟು
1 2 3 4 5 10⁵ ಅಂತ ಬರೀತೀರಾ, ಆಗ 3 ಸಿಗ್ನಿಫಿಕೆಂಟ್ ಫಿಗರ್ ಸಿಗುತ್ತೆ. ಸೊ ಈ ರೀತಿ ಇಲ್ಲ, ಝೀರೋನು ಕನ್ಸಿಡರ್ ಮಾಡಿದ್ರೆ 4 ಸಿಗ್ನಿಫಿಕೆಂಟ್ ಫಿಗರ್ ಸಿಗುತ್ತೆ. ಅಂದರೆ ಡೆಸಿಮಲ್ ಪಾಯಿಂಟ್ ರೈಟಿಗಿದ್ರೆ ಅದು ಝೀರೋಸ ಕನ್ಸಿಡರ್ ಮಾಡ್ಬೋದು. ಗೊತ್ತಾಯ್ತಾ ಮಕ್ಕಳು ಹೇಗೆ? ಸೊ ಇದರಲ್ಲೂ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನೋಟ್ ಮಾಡ್ಕೊಳ್ಳಿ, ಈ ಥರ ಇದ್ದಾಗ ನೀವು ಇದನ್ನು ಸಿಗ್ನಿಫಿಕೆಂಟ್ ಅಂತ ಹೇಳುವಾಗಿಲ್ಲ. 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಸೊ ದೇರ್ ಇಸ್ ಓನ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬೋದು ಬೇಕಾದರೆ. ಗೊತ್ತಾಯ್ತಾ ಮಕ್ಕಳ? ಸೊ ರೂಲ್ಸ್ಗಳು ತುಂಬ ಕನ್ಫ್ಯೂಸ್ ಆಗುತ್ತೆ. ಒನ್ ಬೈ ಒನ್ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಸೊ ನೀವು ವರ್ಕೌಟ್ ಮಾಡಿದ್ರೆ ಕಂಪ್ಲೀಟ್ ಅರ್ಥ ಆಗುತ್ತೆ. ವಿಡಿಯೋ ಪಾಸ್ ಮಾಡಿ ಎಕ್ಸಾಂಪಲ್ಸ್ನ ನೋಟ್ ಮಾಡ್ಕೊಳ್ಳಿ. ಗೊತ್ತಾಗಿದೆ? 5 ರೂಲ್ಸ್ ಗೊತ್ತಾಯಿತು ಅಂತ ಗೊತ್ತೀನಿ. ಲಾಸ್ಟ್ ರೂಲ್ ಇದೆ ನೋಡೋಣ. ಎಕ್ಸಾಕ್ಟ್ ನಂಬರ್ ಹ್ಯಾವ್ ಆ್ಯನ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಎಕ್ಸಾಕ್ಟ್ ನಂಬರ್ ಅಂತಂದರೆ ಫಾರ್ ಎಕ್ಸಾಂಪಲ್ 1 ಡಜನ್ ಅಂತ ಹೇಳ್ತಾರೆ. 1 ಡಜನ್ ಇಸ್ ಈಕ್ವಲ್ ಟು 12. ಓಕೆ, ಹಾಗಿದ್ದಾಗ 12 ಅಂತ ಅಂದರೆ ಈ 12 ಮಧ್ಯೆ ನಾವು ಡೆಸಿಮಲ್ ಪಾಯಿಂಟ್ ಇಟ್ಟು 0 0 0 0 0 0 ಅಂತ ಎಷ್ಟು ಬೇಕಾದ್ರೂ ಬರೀಬಹುದು. ಸೊ ನಮಗೇನು ಸಮಸ್ಯೆ ಇಲ್ಲ. ಆಗ 12.00 ಅಂದರೆ 12. ಓಕೆ, ಹಾಗಿದ್ದಾಗ ದಿಸ್ ಟೈಪ್ ಆಫ್ ಎಕ್ಸಾಕ್ಟ್ ನಂಬರ್ಸ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನೀವು ಎಷ್ಟು ಝೀರೋಸ್ ಬರೆದ್ರು ಆ ನಂಬರ್ 12 12,000 ಆಗಲಿ 12 ಲ್ಯಾಕ್ ಆಗಲಿ ಏನೂ ಆಗಲ್ಲ, ಬಿಕಾಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಇದೆ ಅಂತಾರೆ. ಸೊ ಎಕ್ಸಾಕ್ಟ್ ನಂಬರ್ಸ್ 5 ಬಾಲ್ಸ್ ಅಂತ ತಗೋತೀರಾ. 5 ಬಾಲ್ಸ್ ಅಂದರೆ 5.0000 ಅಂತ ಎಷ್ಟು ಬೇಕಾದ್ರೂ ಬರೀಬೋದು. ದಟ್ ಮೀನ್ಸ್ ಇನ್ಫೈನೈಟ್ ನಂಬರ್ಸ್. ಸೊ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಹೇಳ್ಬೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ನಂಬರ್ಸ್ 1 ಡಜನ್ ಅಂತ ಹೇಳ್ತೀವಿ, 5 ಬಾಲ್ಸ್ ಅಂತ ಹೇಳ್ತೀವಿ, 5 ಆರೆಂಜಸ್ ಅಂತ ಹೇಳ್ತೀವಿ, 20 ಆ್ಯಪಲ್ಸ್ ಅಂತ ಹೇಳ್ತೀವಿ. ಆ 20 ಆ್ಯಪಲ್ಸ್ ಅಂತ ಹೇಳಿದಾಗ ನೀವು 20 ಅಂತ ಬರೆದು 0.00 ಎಷ್ಟು ಬೇಕಾದ್ರೂ ಬರೆದ್ರು ಅದು 20ನೇ ಆಗಿರುತ್ತೆ ಹೊರತು 20 ಲ್ಯಾಕ್ 20 ಕ್ರೋರ್ಸ್ ಅಂತ ಏನೂ ಆಗಲ್ಲ. ದಟ್ ಮೀನ್ಸ್ ದಟ್ ಎಕ್ಸಾಕ್ಟ್ ನಂಬರ್ಸ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. ಇನ್ಫೈನೈಟ್ ಮೀನ್ಸ್ ಅನ್ಕೌಂಟಬಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ದಿಸ್ ಇಸ್ ದ 6th ರೂಲ್. ಓಕೆ, ಎಕ್ಸಾಕ್ಟ್ ನಂಬರ್ಸ್ ನಾವು ಈ ರೀತಿ ಬರೆದಿದ್ದು ನೋಡಿ. ಸೊ 20 ಅಂತ ಅಂದರೆ 20 ಆ್ಯಪಲ್ಸ್ ಇದೆ ಒಂದು ಬ್ಯಾಗಲ್ಲಿ ಅಂತಂದ್ರೆ ಅದನ್ನು ನಾವು ಈ ರೀತಿ 20.0000 ಎಷ್ಟು ಬರೋದು ದೇರ್ ಇಸ್ ಓನ್ಲಿ 20 ಆ್ಯಪಲ್ಸ್ ಅಷ್ಟೇ. ಬಟ್ 20.00 ಅಂತ ಬರೆದ ತಕ್ಷಣ 20 ಲ್ಯಾಕ್ಸ್ 20 ಕ್ರೋರ್ಸ್ ಅಂತ ಏನೂ ಆಗಲ್ಲ ಅದು. ಓಕೆ, ಗೊತ್ತಾಯ್ತಾ ಏನು ಅಂತ? ಸೊ ಹಾಗಾಗಿ ಎಕ್ಸಾಕ್ಟ್ ನಂಬರ್ಸ್ಗಳನ್ನ ಹೇಳ್ತೀವಿ. ಸೊ ನಿಮ್ಗೆ ಡೌಟ್ ಬರ್ಬೋದು, ಸೊ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಇರೋದೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬೋದಲ್ವಾ? ಬಟ್ ಕೆಲವೊಂದು ಮೆನ್ಷನ್ ಮಾಡಿರ್ತಾರೆ. ಹೇಗೆ? ಈಗ 2.00 ಅಂತ ಅವರೇ ಮೆನ್ಷನ್ ಮಾಡಿರ್ತೀರ, ಆಗ ಸಿಗ್ನಿಫಿಕೆಂಟ್ ಅಂತ ಹೇಳಿ. ಬಟ್ ಈಗ 5 ಆರೆಂಜಸ್ ಅಂತ ಹೇಳಿದಾಗ 5.000 ಅಂತ ಇಟ್ಟರೆ ನೀವು ಎಷ್ಟಾಗುತ್ತೆ? ದಟ್ ಇಸ್ ಇನ್ಫೈನೈಟ್ ನಂಬರ್ಸ್. ಇನ್ಫೈನೈಟ್ 0 ನಂಬರ್ಸ್ ಎಷ್ಟು ಬೇಕಾದ್ರೂ ಆಗಿರ್ಬೋದು. ಹಾಗಿದ್ದಾಗ ಅದನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಹೇಳಲ್ಲ, ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ನಂಬರ್ಸ್ ಅಂತ ಹೇಳ್ಬೋದು. ಯಾವಾಗ 5 ಆರೆಂಜಸ್ ಅಂತ ಹೇಳಿದಾಗ, ಎಕ್ಸಾಕ್ಟ್ ನಂಬರ್ಸ್ಗಳು ಹೇಳಿದಾಗ. ಓಕೆ, ಸೊ ದಿಸ್ ಇಸ್ ಅಬೌಟ್ ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಕಂಪ್ಲೀಟ್ ಮಕ್ಕಳ ನೋಟ್ ಮಾಡ್ಕೊಳ್ಳಿ. 3 ರೂಲ್ಸ್ನು ವಿಡಿಯೋ ಪಾಸ್ ಮಾಡಿ. ಸೊ ಎಕ್ಸಾಂಪಲ್ಸ್ ಎಲ್ಲ ಏನು ಕೊಟ್ಟಿದ್ದೀನಿ ಎಕ್ಸಾಂಪಲ್ಸ್ನ ನೋಟ್ ಮಾಡಿ. ಓಕೆ, ಅರ್ಥ ಆಯಿತು ಅನ್ಕೋತೀನಿ ಕಂಪ್ಲೀಟು ಎಲ್ಲ ಕೂಡ. ಸೊ ನೋಟ್ ಮಾಡ್ಕೊಂಡ್ರಿ ಅಲ್ವಾ? ಸೊ ಕಂಪ್ಲೀಟ್ ಇಷ್ಟು ಗೊತ್ತಾಗಿದೆ ಅನ್ಕೋತೀನಿ. ಸೊ ಈಗ ನಿಮಗೆ ನಾನೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಲ್ಲ ಗೊತ್ತಿದೆ, ಇದ್ರ ಮೇಲೆ ನಾನೊಂದು ಹೋಮ್ವರ್ಕ್ ಕೊಡ್ತೀನಿ. ಸೊ ನೋಡಿ, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್. ಈ ನಂಬರ್ಸ್ಗಳಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ. 62.4, 0.0405, 50.0, 0.0025, 600.0, 3.0034, 126,000, 9.108 into 10⁻31. ಈ ನಂಬರ್ಸ್ ಏನಿದೆ, ಈ ನಂಬರ್ಸ್ಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೀವು ಫೈಂಡ್ ಔಟ್ ಮಾಡಿ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಹಾಗೆ ಇದೇ ಕಾನ್ಸೆಪ್ಟಲ್ಲಿ ವಿ ಹ್ಯಾವ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ ಅಂತ ಇದೆ. ಸೊ ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ, ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ ಆ್ಯಂಡ್ ವಾಟ್ ಇಸ್ ದ ಮೆಥಡ್ಸ್ ಟು ರೌಂಡ್ ಆಫ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ರೌಂಡಿಂಗ್ ಆಫ್ ನಂಬರ್ಸ್ ಅಂತ ಬರುತ್ತೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ನಂಬರ್ಸ್ಗಳನ್ನ ಯಾವ ರೀತಿ ರೌಂಡ್ ಆಫ್ ಮಾಡುವಂಥದ್ದು, ರೌಂಡಿಂಗ್ ಆಫ್ ನಂಬರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ್ಯಂಡ್ ಆಲ್ಸೋ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಕಾನ್ಸೆಪ್ಟ್ಸ್ಗಳನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿ ತನಕ ನೀವು ಏನು ಮಾಡಬೇಕು, ಇದನ್ನು ಹೋಮ್ವರ್ಕ್ ಆಗಿ ತೊಗೊಂಡು ಈ ನಂಬರ್ಸ್ ಮೇಲೆ ನೀವು ವರ್ಕೌಟ್ ಮಾಡಿ. ಬೇರೆ ಬೇರೆ ನಂಬರ್ಸ್ ತೊಗೊಂಡು ಸಿಗ್ನಿಫಿಕೆಂಟ್ ಫಿಗರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗೊತ್ತಾಯ್ತಲ್ವಾ? ಸೊ ಇದ್ರ ಮೇಲೆ ಒಂದು ಕ್ವಶನ್ ಕನ್ಫರ್ಮ್ ನಿಮ್ಮ ಥಿಯರಿ ಎಕ್ಸಾಮ್ಗೆ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಈ ರೀತಿಯೇ ಕೇಳ್ತಾರೆ, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ನಂಬರ್ ಅಂತ ಕೇಳ್ತಾರೆ. ಸೊ ದಟ್ಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಕಾನ್ಸೆಪ್ಟ್ ಹೇಳಿದೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋದು ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ, ಡೈಮೆನ್ಷನಲ್ ಅನಾಲಿಸಿಸ್ ಆ್ಯಂಡ್ ರೌಂಡಿಂಗ್ ಆಫ್ ಸಿಗ್ನಿಫಿಕೆಂಟ್ ನಂಬರ್ಸ್. ಇಷ್ಟು ಕಾನ್ಸೆಪ್ಟ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಅಲ್ಲಿ ತನಕ ಈ ನಂಬರ್ಸ್ಗಳನ್ನ ತೊಗೊಂಡು ವರ್ಕೌಟ್ ಮಾಡಿ, ಹೋಮ್ವರ್ಕ್ನ ತೊಗೊಂಡು ಹೋಮ್ವರ್ಕ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೊಸ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.